ಶ್ರೀಮನ್ನಿಧಿ ಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 36ನೇ ಪದ. ನೋಡಿ ತಿಳಿಯಲು ತತ್ವಮಸಿವಾಕ್ಯದ ಅರ್ಥವನೇ ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ಏನಂತಾರ? ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನೇ. ಯಾವ ಶ್ರುತಿ ಎಲ್ಲಿ ಹೇಳಿದ ಈ ತತ್ವಮಸಿ ಮಹಾವಾಕ್ಯವನ್ನ, ಅದರ ಅರ್ಥವನ್ನ ನಾವು ತಿಳ್ಕೊಂಡದ್ದಾದ್ರೆ ಕೂಡೆ ಕೈವಲ್ಯಬಹುದು ಗುರುವಿಡಿದು. ಆ ಗುರುವಿನಿಂದ ನಾವು ಈ ರೀತಿ ಅದರ ಅರ್ಥ ಏನು ಅಂತ ತಿಳ್ಕೊಂಡಾಗ ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ಆಗಲೇ ಹೌದು ನರರಿಗೆ ಮುಕ್ತಿ ಅಂದಂತೆ ತತ್ಕಾಲದಲ್ಲಿ ಮುಕ್ತಿ ವರ್ತಮಾನ ಈಗ ಸದ್ಯ ಆಕೈತಿ ಅಂತ ಹೇಳಿದರು. ಅಂದರೆ ತನ್ನ ನಿಜ ಸ್ವರೂಪವನ್ನು ಮರೆತು ಪರಮಾತ್ಮನು ಬೇರೆ ಅಂತೇಳಿ ಭ್ರಾಂತಿ ಜ್ಞಾನದಿಂದ ಈ ಜನ್ಮ ಮರಣ ರೂಪ ಸಂಸಾರ ದುಃಖ ನಮಗೆ ಬಂದದ್ದು. ಈ ದುಃಖ ಯಾವ ಭೇದರಹಿತವಾದ ಅಖಂಡ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಈ ರೀತಿ ದೃಢವಾದ ಅಪರೋಕ್ಷ ಜ್ಞಾನ ಆಯ್ತಂದ್ರೆ ಆದಾಗ ಅದು ನಿವೃತ್ತಿಯಾಗಿ ಹೋಗ್ತದೆ. ಏನದು ಭೇದ ಭ್ರಾಂತಿ ಏನು ಬಂದಿತ್ತಲ್ಲ ಅದು ನಿವೃತ್ತಿಯಾಗಿ ಹೋಗ್ತದೆ. ಇಂಥ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಇಲ್ಲಿ ತತ್ವಮಸಿ ಅಂದ್ರೆ ಸಾಮವೇದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಉದ್ದಾಲಕ ಶ್ವೇತಕೇತು ಎಂಬ ಅಧಿಕಾರಿಗೆ ಉದ್ದಾಲಕ ಋಷಿಗಳು ಅಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ಯಾರ. ಅದನ್ನು ಕಂಡು ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನೇ. ನೋಡಿ ಅಂದ್ರೆ ಅಲ್ಲಿ ಶ್ರುತಿಯಲ್ಲಿ ನೋಡಿ ಅದರ ಅರ್ಥ ಏನು ಅಂತ ಗುರುವಿಡಿದು ತಾನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಏನೋ ತಪ್ಪಾಗ್ಬೋದು. ಅದಕ್ಕೆ ಗುರುವಿಡಿದು ಗುರುಮುಖದಿಂದ ಶ್ರವಣ ಮಾಡಬೇಕು. ಇಲ್ಲಾಂದ್ರೆ ಇದೇ ತತ್ವಮಸಿಗಿನ ಪ್ರತ್ಯಕ್ಷ ನಾವ ಸ್ವತಃ ಕೇಳೇವಿ. ಈ ದ್ವೈತವಾದಿಗಳು ಅತತ್ವಮಸಿ ಅಂತ ಹಿಂಗ ಅರ್ಥ ಮಾಡ್ಯಾರ. ಅದಕ್ಕೆ ತತ್ವಮಸಿ ಆ ಪರಮಾತ್ಮನೇ ನೀನಿದ್ದಿ, ಅತತ್ವಮಸಿ ಹಿಂಗ. ಅದಕ್ಕಾಗಿ ಹಿಂಗೇನೇನೋ ಬೇರೆ ಅರ್ಥ ಆಗಿಬಿಡ್ತಾವು. ಅದಕ್ಕೆ ಅದನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಸದ್ಗುರುವಿನಿಂದನ ಅದನ್ನು ಕೇಳಿದ್ರೆ ಯಥಾರ್ಥ ಇದ್ದಕ್ಕಿದ್ದಂಗೆ ಅದರ ತಾತ್ಪರ್ಯ ಜ್ಞಾನ ಆಕೈತಿ. ಆವಾಗ ಈ ರೀತಿ ಶ್ರವಣ ಮಾಡಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವ ಅಪರೋಕ್ಷ ಜ್ಞಾನ ಆಕೈತಿ. ಇಂಥ ಜ್ಞಾನ ಆಯ್ತು ಅಂದ್ರೆ ಯಾವಾಗ ಜ್ಞಾನ ಆಗಿರ್ತೈತಲ್ಲ ಅದೇ ಸಮಯದಲ್ಲಿ ಕೂಡೆ ಕೈವಲ್ಯ ನಿಜ ಕೈವಲ್ಯ ಓದು ಅದು ಮತ್ತು ಅದು ಒಂದು ಆಗ ಜ್ಞಾನ ಆಯ್ತು ಅಂದ್ರೆ ಅವಾಗ ಕೂಡೆ ನಿಜ ಕೈವಲ್ಯ ಹೌದು ಗುರುಗಳು. ಅದೇ ಸಮಯದಲ್ಲಿ ಅವನಿಗೆ ಕೈವಲ್ಯ ಅಂದ್ರೆ ಮೋಕ್ಷ ಆಗಿಬಿಡ್ತದೆ. ಹೆಂಗ ಕನಸಿನಾಗಿರ್ತಾನ ಅವನು, ಕನಸು ನೋಡ್ಲಾಕತ್ತಿರ್ತಾನ. ಎತ್ತರ ಹಾಕಿ ಆಯ್ತು ಅಂದ್ರೆ
ಏನೇನು ಹಾಕಿತ್ತು ಏನೇನು ಹೊಕ್ಕಿತ್ತು ಎಲ್ಲ ಇಲ್ಲದಂಗೆ ಆಗಿ ಹೋಗ್ತೈತಿ. ಆಗ ಎಲ್ಲರೂ ಅವಿದ್ಯಾರೂಪ ನಿದ್ರೆಯಲ್ಲೇ ಅದಾರ. ಅದಕ್ಕೆ ಮುಂಜಾನೆ ಕೇಳ್ತಿರ್ತಾರ ಅವರು, ಎದ್ದಿರೇ ಅಂತೇಳಿ. ಎದ್ದಿ ಅಂದ್ರೆ ಇವೇನು ತಿಳ್ಕೊತಾನ, ಹಾಸ್ಗ್ಯಾಂದ್ ಎದ್ದೇನ ಅಂತ ಕೇಳ್ತಾನ. ಹಾಸ್ಗ್ಯಾಂದ್ ನೀವು ಇನ್ನ ಎದ್ದಿಲ್ಲ ಮತ್ತೆ ಹಾದ್ಯಾಗ ಹೆಂಗೆ ಭೇಟಿಯಾಕಿತ್ತು ನಿನಗೆ? ಅದ್ರ ಬಗ್ಗೆನೂ ಅಷ್ಟು ವಿಚಾರ ಮಾಡಂಗಿಲ್ಲ. ಎದ್ದೀವಿ ನಾವು ಅಂದ್ರೆ ನೀವು ಎದ್ದಿನ ಮತ್ತೆ ನೀವು ಕೇಳ್ತಾನೆ. ಅಲ್ಲ ನೀನು ಅವನೇ ಎದ್ದಿದ್ದಿಲ್ಲ ಅಂದ್ರೆ ಮತ್ತೆ ನಿನಗೆ ಇಲ್ಲೇಲಿ ಭೇಟಿಯಾಕಿದ್ದ ಹಾದ್ಯಾಗ? ಅಂದ್ರೆ ಅದರ ಅರ್ಥ ಏನು? ಅವಿದ್ಯಾರೂಪ ನಿದ್ರೆಯಿಂದ ನೀವು ಜಾಗೃತ ಆಗಿರೇನು ಅಂತ. ಅದಕ್ಕೆ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಲ್ಲಿ ಹೇಳ್ಯಾರ ನೋಡಿ. ವರಾನ್ ಪ್ರಾಪ್ಯ ನಿಬೋಧತ. ವರಾನ್ ಪ್ರಾಪ್ಯ ಅಂದ್ರೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ತಿರ ಹೋಗಿ ಇದನ್ನು ತಿಳ್ಕೊಬೇಕು. ಅದರ ಸಲುವಾಗಿ ನೀವೇನಾಗಬೇಕು? ಉತ್ತಿಷ್ಠತ ಹೇಳು, ಜಾಗ್ರತ. ಎದ್ದಂದ್ರೆ ಮತ್ತೆ ಸುಮ್ಮ ತೂರಿಕೆಯಾಗಿದ್ರಿ ಕೂತ್ಬಿಟ್ಟಿ ಅಂತ. ಜಾಗೃತ ಆಗುವ ಅಂತ ಅರ್ಥಾರ್ಥ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳಿ. ಈ ರೀತಿ ಜಾಗೃತಕ್ಕೆ ಬಂದೊಡನೆ ನಿದ್ರೆ ಅಥವಾ ಸ್ವಪ್ನ ಇವು ಇಲ್ಲದಂತೆ ಆಗ್ತಾವು. ಆ ರೀತಿ ಅಜ್ಞಾನ ಇಲ್ಲದಂಗೆ ಆಗಿ ಹೋಗ್ತದೆ, ನಾಶ ಆಗಿ ಹೋಗ್ತದೆ. ಸಚ್ಚಿದಾನಂದ ಸ್ವರೂಪ ಲಕ್ಷಣಾತ್ಮಕವಾದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಕೂಡೆ ನಿಜ ಕೈವಲ್ಯ ಒಹುದು ಗುರು ಹಿಡಿದು ಅಂತ ಹೇಳ್ಯಾರ. ನಿಜ ಕೈವಲ್ಯ ಒಹುದು. ಕೈವಲ್ಯ ಅಂದ್ರೆ ಮೋಕ್ಷ. ಆ ಕೈವಲ್ಯ ಅನ್ನೋದು ಅಲ್ಲಿ ಒಂದು ನಿಜ ಅಂತ ವಿಶೇಷಣ ಕೇಳ್ಯಾರ. ನಿಜ ನಿಜ ಕೈವಲ್ಯ ಅಂದ್ರೆ ಮತ್ತು ಖರೇ ನಿಜವಾದ ಮೋಕ್ಷ ಅಂತಾರೆ. ಮತ್ತು ಸುಳ್ಳುನು ಮೋಕ್ಷ ಅದಾವ ಅನ್ನಂಗೆ ಹೇಳ್ತಾರ, ಹೌದಲ್ಲ? ಸುಳ್ಳು ಮೋಕ್ಷನೂ ಅದಾವ. ಅವು ಕರ್ಮ ಉಪಾಸನೆಗಳಿಂದನೂ ಮುಕ್ತಿ ಹೇಳ್ತಾರೆ, ಹೌದಿಲ್ಲ? ಕರ್ಮದಿಂದ ಮತ್ತೀಗ ಸ್ವರ್ಗ ಪ್ರಾಪ್ತಿ, ಪೂರ್ವಮೀಮಾಂಸರು ಸ್ವರ್ಗ ಪ್ರಾಪ್ತಿನ ಮುಕ್ತಿ ಅಂತಾರೆ. ಉಪಾಸಕರು ಬ್ರಹ್ಮಲೋಕ ಪ್ರಾಪ್ತಿನ ಮುಕ್ತಿ ಅಂತಾರೆ. ಆದ್ರೆ ಅವು ನಿಜ ಕೈವಲ್ಯ ಅಲ್ಲ, ನಿಜ ಮುಕ್ತಿ ಅಲ್ಲ. ಯಾಕಂದ್ರೆ ಅದು ಗೀತಾ ಅದನ್ನು ಅಲ್ಲಗಳದೆ. ತೇತಂ ಭುಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರೈಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮಾಲಭಂತೆ ಅಂತ ಈ ರೀತಿ ಅವನಿಗೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಗತಾಗತಂ ಹಿಂಗೆಲ್ಲ ಕಾರಣ ಹೇಳ್ಯಾರ. ಗತಾಗತಂ ಹೋಗೋದು ಬರೋದು, ಕತ್ತೆಯಂತೆ ಇಹಕ್ಕೆ ಪರಕ್ಕೆ ಸುತ್ತಿ ಸುಳಿಯುವ ಗಾತ್ರಗಳಂತ ಹಿಂಗೆ. ಆದ್ದರಿಂದ ಈ ರೀತಿ ಪುಣ್ಯ ತೀರದ ಕೂಡ ಮತ್ತೆ ಇಲ್ಲಿಗೆ ಬರಬೇಕು ತಮ್ಮ, ಮುಕ್ತಿ ಆಗುವುದಿಲ್ಲ. ಆದ್ರಿಂದ ಇದು ನಿಜ ಮುಕ್ತಿ ಅಲ್ಲ. ಉಪಾಸಕರು ಉಪಾಸನಾ ಮಾಡಿ ಮಾನಸಿಕ ಕ್ರಿಯೆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಬ್ರಹ್ಮಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ಯಾರ. ಬ್ರಹ್ಮಲೋಕ ಹೊಂದಿದ್ರು ಕೂಡ ಪುನರಾವರ್ತಿನೋ ಅರ್ಜುನ, ತಿರುಗಿ ಮತ್ತೆ ನೀ ಬರ್ತೀಯ ಅಂತ ಭಗವದ್ಗೀತೆಯಲ್ಲಿ ಈ ರೀತಿ ಅವು ಕನಿಷ್ಠ ಹೇಳ್ಯಾರ. ಇವು ನಿಜವಾದ ಕೈವಲ್ಯ ಅಲ್ಲ, ನಿಜ ಮೋಕ್ಷ ಅಲ್ಲ. ಇನ್ನೊಂದು, ಇವು ಕ್ಯಾಶ್ ಅಲ್ಲ, ರೋಕ್ ತರಲ್ಲ. ರೋಕ್ ಅಂದ್ರೆ ಗೊತ್ತಿಲ್ಲ ಈಗಿಂದ ಉದ್ರಿ ಅಂಗಡಿಯಾಗ ಬರೆದಿರ್ತಾರೆ, ಇವತ್ತು ರೋಕ್ ನಾಳೆ ಉದ್ರಿ ಹಿಂಗೆ ಬರ್ದಿರ್ತಾರೆ. ಅಂದ್ರೆ ಬಂದವ್ರೆಲ್ಲ ಏನದು ಬೋಡ, ಇವತ್ತು ರೋಕ್ ಅಂದ್ರೆ ಇವತ್ತು ಏನು ಉಂಡು ತಿಂದದ್ದು ರೊಕ್ಕ ಕೊಡ್ಬೇಕ, ನಾಳೆ ಉದ್ರಿ ಕೇಳೋರಿದ್ರೆ ನಾಳೆಗೆ ಅವ್ರು ಬರ್ರಿ ಅಂತ. ಅವ್ರು ಮತ್ತೆ ನಾಳೆ ಬಂದ್ರಂದ್ರೆ ಅಲ್ಲಿ ಏನು ಬರ್ದದು ಓದು,
ಮತ್ತು ಇವತ್ತು ಉದ್ರಿ, ಮತ್ತು ಇವತ್ತು ಉದ್ರಿ ಐತಿ, ಇವತ್ತು ರೋಗ ಐತಿ, ನಾಳೆ ಉದ್ರಿ ಐತಿ, ಮತ್ತು ನಾಳೆ ಬಾ ಅಂತ ಹಿಂಗೆ ಬರೀ ಹೋಗೋ ಕಳಿಸೋದಾಕೈತಿ. ಅಂದ್ರೆ ಆ ರೀತಿ ಇವು ಉಳಿದ ಮೋಕ್ಷಗಳೇನದಾವಲ್ಲ, ಸ್ವರ್ಗ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂಥೇಳಿ ಇವು ಎಲ್ಲ ಲೋಕಾಂತರ ಪ್ರಾಪ್ತಿಗಳು ಮೋಕ್ಷ ಅಂತ ಹೇಳ್ತಾರೋ, ಕೈವಲ್ಯ ಅಂತ ಹೇಳ್ತಾರೋ. ಆದರೆ ಇವು ನಿಜ ಕೈವಲ್ಯ ಅಂತೇನು ಹೇಳ್ಯಾರ, ಅವನು ವ್ಯಾವೃತ್ತಿ ಮಾಡೋ ಸಲುವಾಗಿ ಇಲ್ಲಿ ನಿಜ ಕೈವಲ್ಯ ಅಂತ, ನಿಜ ಅನ್ನೋದೊಂದು ವಿಶೇಷಣ ಹೇಳ್ಯಾರ. ಆದ್ರಿಂದ ಅದಕ್ಕೆ ಅವೆಲ್ಲ ಕರ್ಮಕಾಂಡೋಕ್ತ ಮುಕ್ತಿಗಳು. ಜ್ಞಾನಕಾಂಡಗತ ಮುಕ್ತಿ ಅದು ಜ್ಞಾನ ಸಮಕಾಲದಲ್ಲೇ ಆಗ್ತತಿ, ಇದೇ ಲೋಕದಲ್ಲಿ ಈಗ ಸದ್ಯ, ಮತ್ತೊಂದು ಮುಂದಪ್ಪಂದ ಇಲ್ಲ. ಹಿಂಗೆ ಹೇಗದ ಅದಕ್ಕೆ ಅವು ಸತ್ತ ಮೇಲೆ ಆಗೋದಲ್ಲ, ಅದು ಈಗ ಜೀವಂತಿರುವಾಗಲೇ ಆಗೋದು. ಅದಕ್ಕೆ ಕೂಡೆ ನಿಜ ಕೈವಲ್ಯ ಓದುವರಿಗೆ ಗುರು ಹಿಡಿದ ಹೇಳ್ಯಾರ. ಆದ್ದರಿಂದ ಉಳಿದ ಮುಕ್ತಿಗಳಿಗಿಂತ ಇದು ವಿಲಕ್ಷಣವಾದದ್ದು, ಜ್ಞಾನದಿಂದ ಆಗುವ ಮುಕ್ತಿ ಅಂತ ಹೇಳ್ದಂಗಾತ. ಇನ್ನು 1ನೇ ನುಡಿಯಿಂದ ತೊಂಪದದ ವಾಚ್, ತೊಂಪದ ವಾಚ್ಯವನ್ನು ಹೇಳ್ತಾರೆ. ಯಾಕ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥ. ತತ್ವಮಸಿ ಮಹಾವಾಕ್ಯವನ್ನ ಇಲ್ಲಿ ಉಪದೇಶ ಮಾಡ್ತಾರೆ. ಈ ಪದ್ಯದಾಗ ಏನ್ ಹೇಳ್ತಾರೋ ತತ್ವಮಸಿ ಮಹಾವಾಕ್ಯದ ಬಗ್ಗೆನ ಹೇಳ್ತಾರೆ. ಅಂದಮೇಲೆ ತತ್ವಮಸಿ ಮಹಾವಾಕ್ಯದಲ್ಲಿ ಮೊದಲು ಏನು ಬರ್ತದೆ, ತತ್ ಬರ್ತದೆ ಕರೆ, ಆದರೆ ಇಲ್ಲಿ ಇದು ನಮಗೆ ಅನುಭವಗಮ್ಯ ಪ್ರತ್ಯಕ್ಷ ಇದ್ದದ್ರಿಂದ ಮೊದಲು ಹೇಳ್ತಾರೆ. ಅದಂತಾರಲ್ಲ, ತನ್ನ ಮೊದಲರಿಯೋದು ಅಂತ ಒಂದೈತೆ, ಮನಿಗೆದ್ದು ಮಾರ್ಗೆದಿ ಅಂತ. ಏನ್ ಮಾಡು, ಮನಿಗೆದ್ದು ಮಾರ್ಗೆದಿ ಅಂದ್ರೆ ಗೊತ್ತನ? ಅಂದ್ರ ಮೊದಲು ತನ್ನ ಮನಿ ಮಾರು, ತನ್ನ ಒಂದು ವ್ಯವಸ್ಥೆ ಏನೈತೆ ಅದನ್ನು ಮೊದಲು ಸುಧಾರಣೆ ಮಾಡ್ಕೋ, ಆಮೇಲೆ ಉಳಿದ ಸಮಾಜ ಜಗತ್ತನ್ನು ಸುಧಾರಣೆ ಮಾಡಕ್ ಹೋಗಂತ. ಮೊದಲ ತನ್ನ ಬಗ್ಗೆನ ವಿಚಾರ ಮಾಡ್ಕೊಂಡು ಹಿಂದಿಗಡೆ ತನ್ನ ಕೆಲಸ ಬಗ್ಗೆ ಹರಿದಂದ್ರೆ ಮಂದಿ ಕೆಲಸ ಮಾಡು, ಮಂದಿನ ಕಲ್ಯಾಣ ಮಾಡೋದು, ಇದು ಮಾಡ್ಬೇಕು. ಹಿಂಗೆ ಈ ರೀತಿ. ಅದಕ್ಕಾಗಿ ಇದು ಅಪರೋಕ್ಷ ಐತಲ್ಲ, ಇದು ತೊಂಪದ, ಅದಕ್ಕೆ ಮೊದಲು ಹೇಳ್ತಾರು. ತನುಕರಣ ಮೊದಲಾದ ಅನಿತುವನೆ ತಾನೆಂದು ಜನನಾದಿ ವಿಕೃತಿ ದಳೆದ ಅಹಮಿನೊಡಬೆರೆದು ತನಗೆ ಅದರ ಬಗೆ ಪತ್ತಿ ಬಿಡದಿರ್ಪ ವಿಶ್ವಜೀವನೆ ತ್ವಂಪದಕ್ಕೆ ಮುಖ್ಯವಾದ ಅರ್ಥವೆಂದು. ಏನಂದ್ರು? ತ್ವಂಪದ ವಾಚ್ಯದಲ್ಲಿ ಬರ್ತಕ್ಕಂಥ ತ್ವಂಪದ ವಾಚ್ಯ ಅಂದ್ರೆ ಜೀವ. ತ್ವಂಪದಕ್ಕೆ ವಾಚ್ಯಾರು ಜೀವ. ಆ ಜೀವ ಯಾಕಂದ್ರೆ ತೊಂಪದ ವಾಚ್ ಬೇಡ, ಅದಕ್ಕೆ ಅವರು ಮುಖ್ಯಾರ್ಥವೆಂದು ಮುಖ್ಯಾರ್ಥವೆಂದು ತಿಳಿದ ಅಂದ್ರೂ ವಾಚನ. ತತ್ವಮಸಿ ಅನ್ನುವ ಮಹಾವಾಕ್ಯದೊಳಗೆ ತ್ವಂ ಅಂದ್ರೆ ನೀನು ಅನ್ನೋ ಪದಕ್ಕೆ ಶಕ್ಯಾರ್ಥ. ಶಕ್ಯಾರ್ಥ ಅಂದ್ರೆ ಶಕ್ಯಾರ್ಥ ಅಂದ್ರೂ ಅದು ವಾಚ್ಯಾರ್ಥನ ಅದು. ಯಾಕಂದ್ರೆ ಅನೇಕ ಹೆಸರದಾವ.
ಶಕ್ಯಾರ್ಥ, ಮುಖ್ಯಾರ್ಥ, ಅಭಿಧೇಯಾರ್ಥ, ವಾಚ್ಯಾರ್ಥ ಎಲ್ಲ ಒಂದ. ಘಟ, ಕಲಶ, ಕುಂಭ, ಗಡಿಗೆ ಎಲ್ಲ ಒಂದ. ಹಿಂಗದ. ಆ ಶಕ್ಯಾರ್ಥ ಅನ್ನೋದು ಎರಡು ಪ್ರಕಾರವಾಗಿ ಅದ. ಶಕ್ಯಾರ್ಥ ಎರಡು ಪ್ರಕಾರ. ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಏನೈತಲ್ಲ ಅದಕ್ಕೆ ಶಕ್ಯಾರ್ಥ ಅಂತಾರೆ. ಗೊತ್ತಾಯ್ತಾ? ಶಬ್ದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಾಕ್ಷಾತ್ ಸಂಬಂಧ ಏನೈತಿ ಅದಕ್ಕೆ ಶಕ್ಯಾರ್ಥ ಅಂತಾರು. ಅಂದ್ರೆ ಪೆಂತ ಪೆಂತ ಅನ್ನೋದು ಶಬ್ದ. ಇದು ನನ್ನ ಬಾಯಿಂದ ಶಬ್ದ ಬಂತದು. ಈ ಪೆನ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಲೇಖನಿ, ಫೌಂಟನ್. ಬರೆಯುವ ಫೌಂಟನ್, ಲೇಖನಿ ಅನ್ನೋದು ಅದಕ್ಕೆ ಅರ್ಥ ಐತಿ. ಪೆನ್ ಅನ್ನೋ ಪದಕ್ಕೆ ಈ ಪೆನ್ ಅನ್ನೋ ಪದಕ್ಕೂ ಆ ಬರೆಯೋ ಫೌಂಟನ್ ಅನ್ನೋ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಐತಿ. ಸಾಕ್ಷಾತ್ ಸಂಬಂಧ, ಡೈರೆಕ್ಟ್ ಐತಿ ಸಂಬಂಧ. ಸಂಬಂಧ ಐತಿ ಅಂತಾನ ಅದರ ಜ್ಞಾನ ಆಯ್ತು. ನಾ ಏನು ಬಲ್ ಮಾಡಿ ತೋರಿಸ್ತೇನೆ ಇದನ್ನು ಕೂಡ ಅಂತೇಳಿ ಇಲ್ಲ, ಬರೀ ಶಬ್ದ ಪ್ರಯೋಗ ಮಾಡಿ. ಹೌದು, ಅದು ಯಾಕಂದ್ರೆ ಅದಕ್ಕೂ ಸಂಬಂಧ ಐತಿ. ಸಾಕ್ಷಾತ್ ಸಂಬಂಧ ಐತಿ. ಹೌದಿಲ್ಲ? ಹೆಂಗ ಆಕಳಿಗೂ ಕರುವಿಗೂ ಅಲ್ಲಿ ಜನಕ್ಕೆ ಭಾವ ಸಂಬಂಧ ಐತಿ. ಒಂದು ಮನ್ಯಾಗ ಒಂದು 5-6 ಆಕಳದಾವ ಅಂತ ತಿಳ್ಕೊ. ಅವು ಅಷ್ಟಕ್ಕೂ ಕರು ಅದಾವ. ಅವು ಕರ ಮಲಿ ಕುಡಿತಾವ ಅಂತ ಬೇರೆ ಕಡೆ ಕಟ್ಟಿರ್ತಾರೆ. ಹಾಲು ಹಿಂಡೋ ಸಮಯದೊಳಗೆ ಆ ಕರ ಬಿಚ್ಚಿ ಬಿಡ್ತಾರೆ. ಒಂದು ಬಿಚ್ಚಿದ್ರೆ ಅಂದ್ಕೊಳ್ಳೇನ ಅದು ಓಡಿ ಹೋಗಿ ಮುಂದೆ ಇವು ಸಾಲಿಗೆ ಆಕಳುಗಳದಾವು. ಆ ಮುಂದಿದ್ದ ಆಕಳಿಗೆ ಹೋಗಿ ಮಲಿಗೆ ಹತ್ತೈತೇನದ ಇಲ್ಲ. ಅದ್ರ ತಾಯಿ ಎಲ್ಲೈತಿ ಅದನ್ನ ನೋಡ್ತೈತಿ ಮೊದಲ. ಹೌದಿಲ್ಲ? ಅದು ಅಲ್ಲಿ ಅವು ಎಲ್ಲ ಕೂಡ ನಡು ಇತ್ತಂದ್ರ ಅಲ್ಲಿ ಹೋಗಿ ಅದ್ರ ಮಲಿಗೆ ಹತ್ತೈತಿ. ಈ ಬ್ಯಾರೆ ಆಕಳ ಕಡೆ ಯಾಕೆ ಹೋಗ್ಲಿಲ್ಲ? ಅಲ್ಲೇ ಯಾಕೆ ಹೋಯ್ತು ಅಂದ್ರೆ ಅದಕ್ಕ ಸಂಬಂಧ ಐತಿ. ಯಾವ ಸಂಬಂಧ? ಜನ್ಯ ಜನಕ ಭಾವ ಸಂಬಂಧ. ಹಿಂಗ ಯಾವ ಆಕಳ ಅಂದ್ರೆ ಹಸುವಿನ ಕರ ಐತಿ ಅದು ತನ್ನ ತಾಯಿ ಹತ್ತರನೇ ಹೆಂಗ್ ಹೊಕ್ಕಾಯ್ತು? ಯಾಕೆ ಅದಕ್ಕೆ ಸಂಬಂಧ ಐತಿ. ಹಂಗ ಈ ಪೆನ್ ಅನ್ನುವ ಶಬ್ದಕ್ಕೂ ಆ ಬರೆಯುವ ಲೇಖನಿ ಅನ್ನುವ ಫೌಂಟನ್ಗೂ ಇಲ್ಲಿ ಸಂಬಂಧ ಐತಿ. ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ, ಸಾಕ್ಷಾತ್ ಸಂಬಂಧ ಐತಿ. ಆದ್ದರಿಂದ ಶಬ್ದ ಪ್ರಯೋಗವಾಗುತ್ತಲೇ ಅದರದ್ದೇ ಜ್ಞಾನ ಆಕೈತಿ. ಇದು ಹಿಂಗ ಸಾಕ್ಷಾತ್ ಸಂಬಂಧದಿಂದ ಜ್ಞಾನ ಆಕಿತ್ತು ಅಂದ್ರೆ ಅದಕ್ಕೆ ಶಕ್ಯಾರ್ಥನ ಬೇಕು, ಮುಖ್ಯಾರ್ಥನ ಬೇಕು, ವಾಚ್ಯಾರ್ಥನ ಬೇಕು. ಇನ್ನೂ ಒಂದು ರೀತಿಯಿಂದ ಇದನ್ನ ಅದ ಮುಂದ ಆ ಶಕ್ಯದ ಪರಂಪರಾ ಸಂಬಂಧ ಇತ್ತು ಅಂದ್ರೆ ಲಕ್ಷಾರ್ಥನ ಬೇಕು ಅಂತ ಹೇಳಿ. ಸಾಕ್ಷಾತ್ ಸಂಬಂಧ ಇತ್ತು ಅಂದ್ರೆ ಶಕ್ಯಾರ್ಥನ ಬೇಕು.
ಬೇಡ ವಾಚಾರ್ಥ ಅನ್ಬೇಕು ನಮ್ಮ ಬಳಕೆ ಇದೆ. ಮತ್ತು ಯಾವುದು ಪರಂಪರಾ ಸಂಬಂಧ ಇತ್ತು ಅಂದ್ರೆ ಅದಕ್ಕೆ ಲಕ್ಷ್ಯಾರ್ಥ ಅನ್ಬೇಕು. ಹೆಂಗೆ ಅದನ್ನ ಮತ್ತೊಂದು ರೀತಿಯಿಂದನು ಇಲ್ಲಿ ಇದನ್ನ ಏನ್ ಹೇಳ್ತು, ಪದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ಯಾರ್ಥ ಅಂದ್ರೆ ಹೌದಾ. ಇನ್ನೊಂದು ರೀತಿಯಿಂದ ಹೆಂಗಂದ್ರೆ ಶಕ್ತಿ ವೃತ್ತಿಯಿಂದ ಯಾವುದು ತಿಳಿಯಲ್ಪಡ್ತದೆ ಅದಕ್ಕೆ ಶಕ್ಯಾರ್ಥ. ಸಾಕ್ಷಾತ್ ಸಂಬಂಧದಿಂದ ಪದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಾಕ್ಷಾತ್ ಸಂಬಂಧಕ್ಕೆ ಶಕ್ಯಾರ್ಥ ಅಂತ ಹೇಳ್ತು, ಒಂದು ರೀತಿ ಆಯ್ತದೆ. ಇನ್ನೊಂದು ರೀತಿಯಿಂದ ಅದನ್ನೇ ತಿಳ್ಕೊಬೇಕಂದ್ರೆ ಶಕ್ತಿ ವೃತ್ತಿಯಿಂದ ಯಾವುದು ತಿಳಿಯಲ್ಪಡ್ತದ ಅದಕ್ಕೆ ಶಕ್ಯಾರ್ಥ, ಮುಖ್ಯಾರ್ಥ, ವಾಚಾರ್ಥ. ಶಕ್ತಿ ವೃತ್ತಿಯಿಂದ ಯಾವುದು ತಿಳಿಯಲ್ಪಡ್ತದ ಅದು ಶಕ್ಯಾರ್ಥ. ಇಲ್ಲಿ ಪರಂಪರಾ ಸಂಬಂಧ ಇದೆ, ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ಯಾರ್ಥ, ಪರಂಪರಾ ಸಂಬಂಧ ಇದ್ರೆ ಲಕ್ಷ್ಯಾರ್ಥ ಅಂತ ಈಗ ಹೇಳಿದ್ದೀವಿ. ಆದ್ರೆ ಅದನ್ನ ಈಗ ಮತ್ತೊಂದು ರೀತಿಯಿಂದ ತಿಳ್ಕೊಬೇಕಂದ್ರೆ ಶಕ್ತಿ ವೃತ್ತಿಯಿಂದ ತಿಳಿದದ್ದು ಶಕ್ಯಾರ್ಥ, ಲಕ್ಷಣ ವೃತ್ತಿಯಿಂದ ತಿಳಿದದ್ದು ಲಕ್ಷ್ಯಾರ್ಥ ಅಂತ ತಿಳ್ಕೋಬೇಕು. ಇಲ್ಲಿ ಶಕ್ಯಾರ್ಥ, ಲಕ್ಷ್ಯಾರ್ಥ ಇವು ಅಂದ್ರೆ ಅದೇ ಹಂಗಂದ್ರೆ ಸಾಮಾನ್ಯವಾಗಿ ಗಂಗಾಯಾಮ್ ಮೀನ ನಾವೊಂದು ಬೇರೆ ಹೇಳಮ್ಮ, ಗಂಗಾಯಾಮ್ ಮೀನ ಅಂದ್ರೇನು? ಗಂಗಾ ನದಿಯಲ್ಲಿ ಮೀನದಾವು, ಮೀನೈತೆ ಅಂತ ಹೌದಿಲ್ಲ. ಇದಕ್ಕೆ ಅರ್ಥ ಇದು ಸಾಕ್ಷಾತ್, ಇದು ಸಾಕ್ಷಾತ್ ಸಂಬಂಧ. ಶಕ್ತಿವೃತ್ತಿಯಿಂದ ಜ್ಞಾನಕತೆದು ಗಂಗಾ ನದಿಯಲ್ಲಿ ಮೀನೈತೆ. ಅದೇ ಮುಂದೆ ಗಂಗಾಯಾಮ್ ಗ್ರಾಮ ಅಂದ್ರ ಅದೇ ಗಂಗಾ ನದಿಯಲ್ಲಿ ಗ್ರಾಮ ಐತಿ. ಗ್ರಾಮ ಅಂದ್ರೆ ಊರು. ಗಂಗಾ ನದಿಯಲ್ಲಿ ಮೀನ್ ಐತಿ ಸಾಕ್ಷಾತ್ ಸಂಬಂಧದಿಂದ, ಇದು ಶಕ್ತಿ ವೃತ್ತಿಯಿಂದ ಅರ್ಥ ಆಯ್ತು. ಇದು ಗಂಗೆಯಲ್ಲಿ ಗ್ರಾಮವಿದೆ ಅಂದಾಗ ಗಂಗಾ ನದಿಯಲ್ಲಿ ಗ್ರಾಮ ಐತಿ, ಊರೈತಿ. ಅದು ಊರೈತಿ ಅಂದಾಗ ಇದು ಸಾಕ್ಷಾತ್ ಸಂಬಂಧ ಇಲ್ಲಿ ಊರಿನ ಜ್ಞಾನ ಆಗ್ಬೇಕಾದ್ರೆ ಸಾಕ್ಷಾತ್ ಸಂಬಂಧದಿಂದ ಆಗುವುದಿಲ್ಲ ಅದು. ಯಾಕಂದ್ರ ಅಲ್ಲಿ ಸಂಶಯ ಬರ್ತೈತಿ. ಗಂಗಾ ನದಿ ಹರಿತಿರ್ತೈತಿ, ಆ ಹರಿಯುವ ನೀರಾಗ ಊರ್ ಹೆಂಗಿರ್ಲಾಕ್ ಬರ್ತೈತಿ ಬರುದಿಲ್ಲ. ಮತ್ ಇವ್ ಹೇಳ್ಯಾನಲ್ಲ, ಅವ್ ಹೇಳಿದ್ ಸುಳ್ಳೇನು? ಹಿಂದಿ ಪಿಕ್ಚರ್ದಾಗ ಬಂದಿತ್ತು ಅದು. हम उस देश के वासी हैं, हम उस देश के वासी हैं जिस देश में गंगा बहती है. जिस देश में गंगा बहती है, ಯಾವ ದೇಶದಲ್ಲಿ ಗಂಗಾ ನದಿ ಹರಿಯುತ್ತದೆಯೋ ಆ ದೇಶದಲ್ಲಿ ಅಲ್ಲಿ ನಾವು ಇರ್ತೀವತ್ತೆ. ಗಂಗಾ ನದಿ ಎಲ್ಲಿ ಹರಿತದಲ್ಲ ಅಲ್ಲಿ ಇರ್ತೀವಿ ನಾವು. ಗಂಗಾ ನದಿ ಹರಿತೈತಿ ಅಲ್ಲಿ ಇರ್ತಾನಂದ್ರೆ ಏನು ನದಿ ಹರಿತದ ಅದ್ರಾಗ ಇಲ್ಲಿ ಹೆಂಗೆ ಇರ್ಲಕ್ ಬರ್ತೈತಿ? ಅದಕ್ಕೆ ಏನ ಅನ್ಬೇಕಂದ್ರೆ ಅಲ್ಲಿ ಪರಂಪರಾ ಸಂಬಂಧದಿಂದ ತಿಳ್ಕೋಬೇಕು. ಶಕ್ಯ ಸಂಬಂಧ ಲಕ್ಷಣ ಅದಿಲ್ಲ, ಶಕ್ಯ ಸಂಬಂಧ ಲಕ್ಷಣ ಅಂದ್ರೆ ಆ ಲಕ್ಷಣ ವೃತ್ತಿಯಿಂದ ತಿಳ್ಕೋಬೇಕು. ಆ ಲಕ್ಷಣ ವೃತ್ತಿ ಅಂದ್ರೆ ಹೇಳಿ ಪರಂಪರಾ ಸಂಬಂಧಿ ಅದರ ಲಕ್ಷಣ ವೃತ್ತಿಯಲ್ಲಿ ಲಕ್ಷ್ಯಾರ್ಥ ಅದು ಜ್ಞಾನ ಆಗ್ಬೇಕಾದ್ರೆ ಈ ರೀತಿ ಅಲ್ಲಿ ಗಂಗಾಯ ಮೀನ್ ಅಂದಾಗ ಸಾಕ್ಷಾತ್ ಸಂಬಂಧ ಅಥವಾ ಶಕ್ತಿ ವೃತ್ತಿಯಿಂದ, ಗಂಗಾಯಾಮ್ ಗ್ರಾಮ ಅಂದ್ರೆ ಅಲ್ಲಿ ಪರಂಪರಾ ಸಂಬಂಧ, ಅಲ್ಲಿ ಲಕ್ಷ್ಯಾರ್ಥ ಲಕ್ಷಣ ವೃತ್ತಿಯಿಂದ ತಿಳಿಯೋದು. ನೀರು ಸೋರುತ್ತವೆ ಅಂದ್ರ ನೀರು ಸೋರುತ್ತವೆ ಅಂದ್ರ ಮತ್ತೆ ಶಕ್ತಿ ವೃತ್ತಿಯಿಂದ ಜ್ಞಾನ ಆಕತಿ. ಅಲ್ಲಿ ನೀರು ಸೋರುತ್ತವೆ ಅಂದ್ರ ಹೌದಾ, ನೀರು ಸೋರ್ಲಾಕತ್ತೇವು.
ಕೊಡ ಸೋರುತ್ತದೆ ಅಂದ. ಕೊಡ ಸೋರುತ್ತದೆ ಅಂದ್ರೆ ನೋಡಿ ಇಲ್ಲಿ ಏನ್ ಬೇದೈತಿ. ಕೊಡ ಸೋರುತ್ತದೆ ಅಂತ ಅನ್ನೋ ರೂಢಿ ಐತಿ. ನೀರು ಸೋರುತ್ತವೆ ಅಂತೇಳಿ ಹಿಂಗ ಅನ್ನೋದು ಕಡಿಮೆ. ಅರ್ಥ ಮಾತ್ರ ಒಂದೇ ಐತೆ. ಆದ್ರ ಇಲ್ಲಿ ನೀರು ಸೋರುತ್ತವೆ ಅಂದದ್ದು ಇದು ಸಾಕ್ಷಾತ್ ಸಂಬಂಧ ಐತಿ, ಶಕ್ತಿ ವೃತ್ತಿಯಿಂದ ಅರ್ಥ ಆಕತಿ. ಇದು ಶಕ್ಯಾರ್ಥ. ಕೊಡ ಸೋರುತ್ತದೆ ಅಂದ್ರ ಇದು ಲಕ್ಷಣ ವೃತ್ತಿಯಿಂದ ತಿಳ್ಕೊಬೇಕು. ಯಾಕಂದ್ರೆ ಕೊಡ ಅಂದ್ರೆ ಅದು ಗಟ್ಟಿ ಇರ್ತೈತಿ, ಸೋರೋದಂದ್ರೆ ತಿಳಿ ಇಲ್ಲ. ಅದು ನೀರು ತಿಳಿ ಅದಾವು, ಸೋರ್ತಾವು. ಕೊಡ ಅದು ಘನೀಭೂತವಾದದ್ದು, ಗಟ್ಟಿವಾದ ಕೊಡ, ತಾಮ್ರ ಕೊಡ. ಅದು ಹೆಂಗ ಸೋರ್ತೈತಿ? ಅದು ಸೋರ್ಲಾಕ್ ಬರಂಗಿಲ್ಲ. ಅಂದ್ರ ಶಕ್ಕೆ ಸಂಬಂಧೋ ಲಕ್ಷಣ ಅಂತ ಲಕ್ಷಣ ಮಾಡಲಿ. ಕೊಡಕ್ಕೆ ಸಂಬಂಧಪಟ್ಟ ನೀರು ಸೋರುತ್ತವೆ ಹಿಂಗದು. ಇನ್ನೊಂದು ಅದಕ್ಕೆ ಅರ್ಥ ಹೇಳಿ ತಿಳಿಯೋದು ಶಕ್ಯ ಅರ್ಥ, ಹೇಳಲಾರ್ದ ತಿಳಿಯೋದು ಲಕ್ಷ್ಯ ಅರ್ಥ. ಶಕ್ತಿ ವೃತ್ತಿಯಿಂದ ತಿಳಿಯೋದು ಶಕ್ಯ ಅರ್ಥ, ಲಕ್ಷಣ ವೃತ್ತಿಯಿಂದ ತಿಳಿಯೋದು ಲಕ್ಷ್ಯಾರ್ಥ. ಸಾಕ್ಷಾತ್ ಸಂಬಂಧದಿಂದ ತಿಳ್ಕೊಳ್ಳೋದು ಶಕ್ತಿ ವೃತ್ತಿ, ಪರಂಪರಾ ಸಂಬಂಧದಿಂದ ಅಲಕ್ಷಣ. ಅದು ಲಕ್ಷ್ಯಾರ್ಥ ಜ್ಞಾನ ಪರಂಪರಾ ಸಂಬಂಧದಿಂದ ಆಕತಿ. ಹೇಳಿ ತಿಳಿದದ್ದು ಅಂದ್ರೆ ಉಚ್ಚಾರ ಮಾಡಲ್ಪಟ್ಟಿರ್ತೈತಿ, ಅದು ಹೇಳಲಾರ್ದನ ತಿಳ್ಕೊಳ್ಳೋದು. ಅಂದ್ರ ಈಗ ಚರ್ಗಿತ ಅಂತಲ್ಲ, ಮುಂಜಾನೆ ಎದ್ದು ಹೊರಗೆ ಹೋಗೋದವ ಚರ್ಗಿತ. ಚರ್ಗಿತ ಅಂದ್ರ ಬೇಡ, ಚೆರಿಗೆನು ತಂಬಿಗೆನು ಏನಂತೀಯನು. ಅದು ತಾ ಅಂದ್ರೆ ಮತ್ತೆ ಬರೀ ಚೆರ್ಗಿ ಕೊಟ್ರೆ ಅದು ಶಕ್ತಿ ಒಂದು ಅರ್ಥ ಮಾಡಿದ್ರು ಅಂತ ಅರ್ಥ ಅದಿಲ್ಲ. ಮತ್ತ ಅದು ಅವ ಬೇಡಿದ್ದು ಅಲ್ಲಿ ಚೆರ್ಗಿ ಏನ್ ಮಾಡ್ಯಾನ, ಹೊರಗೆ ಬಯಲ್ ಕಡೆ ಕೂತ ಅಲ್ಲಿ ಬೇಕಾದದ್ದು ನೀರು ಅದಲ್ಲ. ಅದಕ್ಕೆ ನೀರ್ ತಾ ಅಂತ ಹೇಳ್ಯಾನೇನ ಅವ ಬಾಯಿಲಿ ಹೇಳಿಲ್ಲ. ಆದ್ರೆ ಹೆಣ್ಮಗಳು ತಿಳ್ಕೊತಾಳ ಏನ್ ಬೇಕು, ನೀರು ಬೇಕು ಅವಾಗ. ಅದನ್ನ ಪರಂಪರಾ ಸಂಬಂಧ ಮೂಲಕವಾಗಿ ಅಥವಾ ಲಕ್ಷಣ ವೃತ್ತಿಯಿಂದ ಹಿಂಗೆ ತಿಳ್ಕೊತಾಳ. ಹಿಂಗದ ಈ ರೀತಿ ಇಲ್ಲಿ ಪದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ಯಾರ್ಥ, ಶಕ್ಯ ಪರಂಪರಾ ಸಂಬಂಧವೇ ಅಲ್ಲಿ ಲಕ್ಷ್ಯಾರ್ಥ ಅಂತ ಹೇಳಲ್ಪಡ್ತದೆ. ಈ ಶಕ್ಯಾರ್ಥವನ್ನು ಈಗ ತೋರಿಸ್ತಾರೆ ಇಲ್ಲಿ. ಎಲ್ಲಿ? ತ್ವಂಪದದಲ್ಲಿ, ಮಹಾವಾಕ್ಯದಲ್ಲಿ ಬರ್ತಕ್ಕಂಥ ತತ್ವಮಸಿ ಮಹಾವಾಕ್ಯದಲ್ಲಿ ತ್ವಂಪದದಲ್ಲಿ ತೋರಿಸ್ತಾರೆ. ಏನಪ್ಪ ಅವು ಶಕ್ತಿ ವೃತ್ತಿಯಲ್ಲಿ ಬರೋವು? ದೇಹ, ಇಂದ್ರಿಯ, ಮನ ಅಂದ್ರ ತನು ಕರಣ ಮೊದಲಾದ ವನಿತುವನೆ ತಾನೆಂದು ಅಂತ ಹೇಳ್ಯಾರ. ತನು ಅಂದ್ರೆ ದೇಹ, ಕರ್ಣ ಇಂದ್ರಿಯ, ಮನ ಬುದ್ಧಿ ಅಹಂಕಾರ ಇವೆಲ್ಲ ನಾನು ಅಂತ ತಿಳ್ಕೊಂಡ ಜೀವ. ಇವು ಎಲ್ಲ ನಾನು ಅಂತಾನ ತಿಳ್ಕೊಂಡಾನ. ಈ ದೇಹಾದಿಗಳಲ್ಲಿ ತಾದಾತ್ಮ್ಯ ಭಾವ ಅಧ್ಯಾಸವನ್ನು ತಾಳುತ್ತಾನೆ. ಈ ದೇಹಾದಿಗಳಲ್ಲಿ ತಾದಾತ್ಮ್ಯ ಭಾವದಿಂದ ಅಧ್ಯಾಸ ಆಗೈತೆ ಅವು. ಅಂದ್ರ ಅದಕ್ಕೆ ಅಭೇದ, ತಾದಾತ್ಮ್ಯ ಅಂದ್ರೆ ಅಭೇದ ಸಂಬಂಧ ಮಾಡಿಕೊಂಡು ನಾನ ಅವು ಅವನ ಹಿಂಗ ತಿಳ್ಕೊಂಡು ಆ ಕೊಬ್ಬರಿ ಹಸಿ ತೆಂಗಿನಕಾಯಿ ಆಯ್ತಲ್ಲ ಹಂಗ ಆ ಪರಟೆಗೂ ಒಳಗಿನ ಕೊಬ್ಬರಿಗೂ, ಹಸಿ ತೆಂಗಿನಕಾಯಿ ಅಂದ್ರೆ ಒಳಗೆ ನೀರಿದ್ದ ತೆಂಗಿನಕಾಯಿ, ಹಸಿದು ಹಣ್ಣಾದದ್ದು ಮತ್ತು ಅದು ಇರ್ತೈತೆ ಅನ್ನತ್ ಮತ್ತೆ ಹಿಂಗಂದಿ. ಯಾವ ತೆಂಗಿನಕಾಯಿಯಲ್ಲಿ ನೀರ್ದಾವ ಹಿಂಗೆ ಅಡಿಗಾಯಿಸಿ ನೋಡಿದ್ರೆ ತುಂಬ ಮಾಡ್ತಾವ. ಅದರಂಗ ಇವ ಇರ್ತಾನೆ. ಯಾಕಂದ್ರೆ ಅದನ್ನ ಕಲ್ಲಿಗೆ ಹೊಡೆದ್ರೆ ಒಳಗಿನ ಕೊಬ್ಬರಿನೂ ಹೊಡಿತದ. ಯಾಕಂದ್ರೆ ಅದು ಪಾರ್ಟಿ ಹಿಡ್ಕೊಂಡದ್ರಿಂದ ಎರಡು ಒಂದು ಇಲ್ಲಿ ಅಭೇದ, ಆ ತಾದಾತ್ಮ್ಯ ಸಂಬಂಧ ಐತಿ ಅಲ್ಲಿ. ಆ ಅಧ್ಯಾಸ ಮಾಡ್ಕೊಂಡದ್ರಿಂದ
ಈ ದೇಹ ಇಂದ್ರಿಯ ಪ್ರಾಣ ಮನ ಬುದ್ಧಿ ಎಲ್ಲ ಕೂಡ ಈ ಜೀವ ಹಿಂಗ ತಾದಾತ್ಮ್ಯಾಧ್ಯಾಸ ಹೊಂದ್ಯಾನಿವ. ಆದ್ದರಿಂದ ಅಲ್ಲದೆ ಅವುಗಳ ಧರ್ಮಗಳಾದ ಜನನ ಮರಣ ಇವು ಏನದಾವಲ್ಲ ಅನಿತುವನೆ ತಾನೆಂದು ತನುಕರಣ ಮೊದಲಾದ ಅನಿತುವನೆ ತಾನೆಂದು ಜನನಾದಿ ವಿಕೃತಿ ದಳೆದ ಅಂದರು. ಅಂದ್ರೆ ಇವ ತಾನ ಅಂತ ತಿಳ್ಕೊಂಡು ಮುಂದ ಅವುಗಳ ಧರ್ಮ ಜನನಾದಿ ಅಂದ್ರೆ ಹುಟ್ಟೋದು, ದೇಹ ಹುಟ್ಟೈತೆ ಅದ್ರ ಧರ್ಮ ಸಾಯ್ತೈತಿ. ಇವು ಜನ್ಮ ಮರಣ ಅಂತಕ್ಕಂಥದ್ದು ಇಂದ್ರಿಯ ಧರ್ಮ ನೋಡೇನಿ ಕೇಳೇನಿ ಅನ್ನೋದು, ಮನುಷ್ಯನ ಧರ್ಮ ಸಂಶಯ ಮಾಡೋದು, ನಿಶ್ಚಯ ಬುದ್ಧಿ ಧರ್ಮ, ಈ ಕರ್ತೃತ್ವ ಭೋಕ್ತೃತ್ವಾದಿ ಅಹಂಕಾರ ಧರ್ಮ, ಇವು ಎಲ್ಲ ತನಗೆ ನನಗ ಅದಾವ ಇವು ಎಲ್ಲ ಅಂಥೇಳಿ ಹಿಂಗ ತಿಳ್ಕೊಂಡು ಕುಂತಾನೆ. ಇವೆಲ್ಲ ನಾ ಹುಟ್ಟೀನಿ, ನಾ ಸಾಯ್ತೀನಿ, ಮತ್ತು ನಾನು ನೋಡ್ತೀನಿ, ನಾ ಕೇಳ್ತೀನಿ, ಮತ್ತು ನಾನು ಸಂಶಯ ಉಳ್ಳವನು, ನಾನು ನಿಶ್ಚಯ ಉಳ್ಳವನು, ನಾ ಕರ್ತ, ನಾ ಭೋಕ್ತ, ಹಿಂಗೆಲ್ಲ ಇವು ಜೀವ ಭಾವ ಇವು ಇಂಥ ಭಾವಿಸ್ಕೊಂಡು ಕೂತಾನೆ. ಹೀಗೆ ತನ್ನಿಂದ ಅರಿಸಿಕೊಳ್ಳುವ ದೇಹಾದಿ ಅಲ್ಲ ಲೆಕ್ಕದಿಂದ ಅಹಮಿನೋಳೊಡಬೇರೆದು ತನಗದರ ಬಗೆ ಪತ್ತಿ ಬಿಡದಿರ್ಪ ವಿಶ್ವಜೀವನೇ ತೊಂಪದಕ್ಕೆ ಮುಖ್ಯಾರ್ಥ ಅಂತ ಏನು ಹೇಳ್ಯಾರಲ್ಲ. ಈ ರೀತಿ ಹೀಗೆ ತನ್ನಿಂದ ಅರಿಸಿಕೊಳ್ಳುವ ದೇಹಾದಿಗಳು ನಾನಲ್ಲ ಅಂತ ತಿಳಿಲಾರ್ದನ ಅವುಗಳ ಧರ್ಮಗಳನ್ನು ಅವು ನಾನು ನಂದು ಅಂತ ಹಿಂಗೆ ಅಭಿಮಾನ ಮಾಡಿಕೊಂಡು ಏನು ಕುಂತಾನ ಅವನಿಗೆ ಏನಂತಾರಂತ ಹೆಸರು ವಿಶ್ವಜೀವ ಅಂತ. ಈ ಜಾಗೃತ ಅವಸ್ಥೆಯಲ್ಲಿ ವಿಶ್ವಜೀವ ಅಂತ ಹೇಳ್ಕೊಂಡು ಬಂದ. ಇವನು ತ್ವಂ ಎಂಬ ಪದಕ್ಕೆ ಮುಖ್ಯ ಅರ್ಥ ಅಂತ ಹೇಳಲ್ಪಡ್ತದೆ, ಅರ್ಥಾತ್ ವಾಚ್ಯಾರ್ಥ. ಇನ್ನು ಮೇಲೆ ತ್ವಂ ಪದಕ್ಕೆ ಲಕ್ಷಾರ್ಥ ರೂಪ ಕೂಟಸ್ಥನಾದ ಸಾಕ್ಷಿ ಪ್ರತ್ಯೇಗಾತ್ಮನನ್ನು ಹೇಳ್ತಾರೆ. ಮೊದಲುವರೆದ ಚೇತನಾಚೇತನಗಳಿಗಾದ ಮುದವು ಅಸುಖವು ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥನೆನಿಸಿದ ತಾನೇ ತೊಂಪದಕ್ಕೆ ಲಕ್ಷಾರ್ಥವೆಂದು. ಮೊದಲುವರೆದ ಚೇತನಾಚೇತನಗಳಿಗಾದ ಅಂದ್ರ ಮೊದಲುವರೆದ ಅಂದ್ರೆ ಮೊದಲು ಹೇಳಿವಲ್ಲ ಏನವು ತನು ಕರ್ಣ ತಿಳಿ ಹೇಳ್ಕೊಂಬಂದಿಲ್ಲ, ತನು ಕರ್ಣ ಮೊದಲಾದ ಇವೆಲ್ಲ ಅನ್ಸೋದು. ಇವು ಎಲ್ಲ ಕೂಡ ಅಭೇದ ಮಾಡ್ಕೊಂಡು ಹಿಂಗದಾನು ಅಂತ ಹೇಳಿ ಹೇಳ್ಕೊಂಡು ಬಂದೇವು. ಅದು ಮೊದಲುವರೆದ ಮೊದಲಂದ್ರೆ ಈಗ ಏನು ಹಿಂದಿನ ಒಂದಿನ ನುಡಿಯಾಗಿ ಹೇಳಿದ್ದು, ಅವು ವರೆದ ಅಂದ್ರೆ ಹೇಳಿದ್ದು. ದೇಹೇಂದ್ರಿಯ ಕರ್ಣಾದಿಗಳು ಇವು ಚೇತನಾಚೇತನಗಳಿಗಾದ. ಚೇತನ ಅಚೇತನ ಇವು ಎಲ್ಲ ಹೆಂಗದಾವ? ಅಚೇತನ ಅದಾವ. ಏನು ದೇಹ ಇಂದ್ರಿಯ ಮನ ಬುದ್ಧಿ ಮೊದಲು ಮಾಡ್ಕೊಂಡು ಇವೆಲ್ಲ ಅಚೇತನ. ಅಚೇತನ ಅಂದ್ರೆ ಜಡ. ಅವುಗಳಿಗೂ ಸುಖ ದುಃಖ ಆಗುವುದಿಲ್ಲ. ಆದ ಮುದವು ಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ. ಅಂದರೆ ಒಂದನೇ ನುಡಿಯಲ್ಲಿ ತ್ವಂ ಪದ ವಾಚ್ಯಾರ್ಥ ಹೇಳಿ ಈಗ ಎರಡನೇ ನುಡಿಯಲ್ಲಿ ಇಲ್ಲ ಇನ್ನ ಈಗ ತ್ವಂ ಪದನ ನಡೆದೈತಿ. ಇಲ್ಲ ಆಗೈತೆ ಅದ ಹೌದಿಲ್ಲ. ತ್ವಂ ಪದ ಲಕ್ಷಾರ್ಥ ಎರಡನೇ ನುಡಿ ನಡೆದ. ಎರಡನೇ ನುಡಿ ತ್ವಂ ಪದ ಲಕ್ಷಾರ್ಥ ಹೇಳ್ತಾರೆ. ಒಂದನೇ ನುಡಿಯಲ್ಲಿ ತ್ವಂ ಪದ ವಾಚ್ಯಾರ್ಥ, ಈಗ ಎರಡನೇ ನುಡಿಯಲ್ಲಿ ಅದಕ್ಕನ ಮೊದಲುವರೆದ ಚೇತನಾಚೇತನಗಳಿಗೆ ಆದ ಮುದವು ಅಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥನೆನಿಸಿದ
ತಾನೇ ತ್ವಂಪದಕ್ಕೆ ಲಕ್ಷಾರ್ಥವೆಂದು ಅಂತ ಹೇಳಿದ್ರು. ಒಂದನೇ ನುಡಿಯಲ್ಲಿ ಹೇಳಿದ ದೇಹ ಇಂದ್ರಿಯ ಕರ್ಣಾದಿ ಇವೆಲ್ಲ ಅಚೇತನದಾವು, ಜಡ ಅದಾವ. ಎಲ್ಲ ಜಡ ಅದಾವು ಅಂದಮೇಲೆ ಅವಕ್ಕೆ ಸುಖ ಆಕತೇನು? ಈಗ ಒಂದು ಕಲ್ಲು ಐತಿ, ಅದಕ್ಕೆ ಸುಖ ಆಗ್ತೈತಿ, ಬೇಡ ಅದಕ್ಕೊಮ್ಮೆ ದುಃಖ ಆಕೈತಿ, ಹಿಂಗ ಏನ್ರ ಆಗತ್ತೆ ಅನ್ನೋದಕ್ಕೆ ಏನಿಲ್ಲ. ಹೇಳೋ ತಾತ್ಪರ್ಯ ಇಲ್ಲಿ ಯಾವ ಜಡವಸ್ತು ದೇಹ ಇಂದ್ರಿಯ ಮೊದಲು ಮಾಡಿಕೊಂಡು ಅನಾತ್ಮ ವರ್ಗ ಎಟ್ಟದಾವಲ್ಲ, ಇವು ಜಡವಸ್ತುಗಳು, ಜಡ ಪದಾರ್ಥ, ಇವು ಅಚೇತನದಾವು. ಇವಕ್ಕೂ ಸುಖ ದುಃಖ ಆಗುವುದಿಲ್ಲ. ಮತ್ತ ಕೇವಲ ಚೇತನ ಏನೈತಲ್ಲ, ಅದು ಸಾಕ್ಷಿ ರೂಪ ಚೇತನ, ಆತ್ಮರೂಪ ಚೇತನ ಏನೈತಲ್ಲ, ಅದಕ್ಕೂ ಸುಖ ದುಃಖ ಆಗುವುದಿಲ್ಲ. ಜಡವಾದ ದೇಹಾದಿಗಳಿಗೂ ಸುಖ ದುಃಖ ಆಗುವುದಿಲ್ಲ. ಕೇವಲ ಆತ್ಮ ಸ್ವರೂಪ ಚೈತನ್ಯ ಏನೈತಲ್ಲ, ಅದಕ್ಕೂ ಸುಖ ದುಃಖ ಆಗೋದಿಲ್ಲ. ಅಲ್ಲ, ಅದಕ್ಕೂ ಆಗುದಿಲ್ಲ, ಮತ್ತೆ ಇದಕ್ಕೂ ಆಗುದಿಲ್ಲ, ಮತ್ತೆ ಎದಕ್ಕಾಕತ್ತೆ ಹಂಗಾರೆ ಅದು? ಅಂದರೆ ಕಿಂತು ಆಭಾಸ ಚೇತನದಿಂದೊಡಗೂಡಿದ ಆ ದೇಹಾದಿಗಳಲ್ಲಿ ಏನು ಅಂತಃಕರಣದಲ್ಲಿ ಈ ಚೈತನ್ಯ ರೂಪ ಆತ್ಮನ ಪ್ರತಿಬಿಂಬ, ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಚಿದಾಭಾಸತೆ ನಿರ್ಗೊಂಡದಲ್ಲ, ಆ ಚಿದಾಭಾಸ ಏನದಾನ, ಆ ಚಿದಾಭಾಸ ರೂಪ ಅದ ಜೀವ ಅಂತ ತಿಳಿಸ್ಕೊತದೆ. ಚಿದಾಭಾಸ ರೂಪ ಜೀವನಿಂದ, ಆ ಚಿದಾಭಾಸನಿಂದ ಕೂಡಿಕೊಂಡಂತ ಈ ದೇಹ ಇಂದ್ರಿಯ ಮನ ಬುದ್ಧಿ ಮೊದಲಾದವುಗಳಿಂದ ಇವುಗಳಿಗೆ ಮಾತ್ರ ಆ ಮುದವು ಸುಖ ಮೋಹಾದಿಗಳು. ಇದಕ್ಕೆ ಅಂದ್ರೆ ಸುಖ ದುಃಖ ಮೋಹ ನಿಂತ್ಕೊಂಡು ಹೇಳ್ಯಾರ. ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲ್ ಉನ್ನಿಪುದವನೆಲ್ಲ ಗುಣಮಯವೆಂದು. ಇದೇ ಕೈವಲ್ಯ ಪದ್ಧತಿಯಲ್ಲಿ ಕೆಳಗ 3 ಸ್ಥಳದಲ್ಲಿ ನೀತಿಯೊಳಗೆ ಹೇಳ್ಯಾರ. ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲ್ ಉನ್ನಿಪುದವನೆಲ್ಲ ಗುಣಮಯವೆಂದು. ನಮ್ಮಲ್ಲಿ ಏನು ಸುಖ ತೋರ್ತದ, ದುಃಖ ತೋರ್ತದ, ಮೋಹ ತೋರ್ತದ, ಇವು ಗುಣಮಯವೆಂದ್ರೆ ಅವು ಸತ್ವರಜ ತಮ ಅಂತಕ್ಕಂಥ 3 ಗುಣಗಳ ಕಾರ್ಯವು. ಯಾಕೆ ಗೀತೆಯಲ್ಲೇನು ಭಗವಂತ ಹೇಳ್ಯಾನ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಈ 3 ಗುಣಗಳು ಏನು ಮಾಡ್ತಾವು ಅಂದ್ರೆ ಅವುಗಳ ಕೆಲಸ ಕಾರ್ಯ ಅದು ಹೇಳ್ಯ. ಸತ್ತು ಗುಣ ಸುಖವನ್ನುಂಟು ಮಾಡ್ತದೆ, ರಜೋಗುಣ ದುಃಖವನ್ನು ಉಂಟು ಮಾಡ್ತದೆ, ತಮೋಗುಣ ಪ್ರಮಾದ ಆಲಸ್ಯ ಇವನು ಮಾಡ್ತದೆ, ಮೋಹ ಹಿಂಗೆ. ಆದ್ದರಿಂದ ಈ 3 ಗುಣಗಳ ಕಾರ್ಯ ಹಿಂಗದಾವ. ಅದಕ್ಕಾಗಿ ಇವು ಅಲ್ಲಿ ತೋರ್ತಾವ. ಎಲ್ಲಿ? ಕೇವಲ ಅಚೇತನವಾದ ದೇಹಾದಿಗಳಲ್ಲಿನೂ ಇವು ಸುಖ ದುಃಖ ಮೋಹಾದಿಗಳು ತೋರುದಲ್ಲ, ಕೇವಲ ಆ ಶುದ್ಧ ಚೈತನ್ಯವಾದ ಆತ್ಮ ಸ್ವರೂಪದಲ್ಲಿನೂ ಇವು ಸುಖ ದುಃಖ ಮೋಹಾದಿಗಳು ತೋರೋದಿಲ್ಲ. ಮತ್ತು ಎಲ್ಲಿ ತೋರ್ತಾವು ಅಂದ್ರೆ ಈ ಆ ಆತ್ಮ ಚೈತನ್ಯ ಅಂತಕ್ಕಂಥ ಚಿದಾಭಾಸ ಸಹಿತವಾದ ಈ ದೇಹೇಂದ್ರಿಯಾದಿಗಳು ಏನದಾವಲ್ಲ, ಇಲ್ಲಿ ಮಾತ್ರ ಇವು ಸುಖ ದುಃಖ ಮೋಹ ತೋರ್ತಾವು ಅಂತ ಹೇಳ್ಯಾರ. ಅರ್ಥಾತ್ ಅಂತಃಕರಣ ವಿಶಿಷ್ಟನಾದ ಆತ್ಮನಲ್ಲೇ ಈ ಸುಖ ದುಃಖ ತೋರ್ತಾವು. ಅಂತಃಕರಣ ವಿಶಿಷ್ಟ ಚೇತನಕ್ಕನ ಜೀವನ ಆಗಲೇ ಹೇಳಿದ್ದು ಆಭಾಸ ಸಹಿತ ಚೇತನ ಅಂದ್ರೆ ಅದು ಅಲ್ಲಿ ಆಭಾಸವಾದದ ಅನುಸಾರ ಹೇಳಿದ್ರೆ ಅಂತ ಅರ್ಥ. ಅದಕ್ಕೆ ಇಲ್ಲಿ 2 ಕೂಡಿದ್ದೈತಿ ಅಂತಂದ್ರೆ ಇಲ್ಲಿ
ಅವಚ್ಛೇದವಾದದ ರೀತಿಯಿಂದ ಜೀವನ ಸ್ವರೂಪ ಹೇಳಿದರು ಅಂತ ಅರ್ಥ. ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂದ್ರೆ ಅವಚ್ಛೇದವಾದದ ರೀತಿಯಿಂದ ಜೀವನ ಸ್ವರೂಪ ಅದು. ಅಂದ್ರೆ ನಮಗೆ ಲೋಕದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಹೆಂಗೈತಿ ಅಂದ್ರೆ, ಅಕ್ಕಿದವಲ್ಲ, ಅಕ್ಕಿ ಈಗೇನು ತಿಂದು ಬಂದೇವಲ್ಲ ಅಕ್ಕಿ, ಆ ಅಕ್ಕಿ ಅದನ್ನು ನಾವು ಬೆಳಿಬೇಕಾದ್ರೆ ನೋಡು ಉಳಿದು ಹೆಂಗದಾವು ಅಂದ್ರೆ, ಈಗ ಜ್ವಾಳ ಬೆಳಿಬೇಕಂದ್ರೆ ಜ್ವಾಳ ಹಾಕ್ಬೇಕು ಭೂಮಿಯಾಗ ಬೀಜ, ಮತ್ತದು ಜ್ವಾಳ ಬರ್ತೈತಿ. ಗೋಧಿ ಹಾಕ್ಬೇಕು, ಗೋಧಿ. ಕಡ್ಲಿ ಬೇಕಂದ್ರೆ ಕಡ್ಲಿ ಬೀಜ ಹಾಕ್ಬೇಕು, ಹೌದಾ? ಹಿಂಗೆ ಒಂದರಿಂದ ಬರ್ತಾವ. ಆದ್ರೆ ಅಕ್ಕಿ ಏನೈತಿ ನೋಡು, ಅಕ್ಕಿ ಅದು ಬೀಜ ಹಾಕಬೇಕಾದ್ರೆ ಅದು ಅಕ್ಕಿನ ಜರ ನೀವು ಓದು ಭೂಮಿಯಾಗ ಬೀಜ ಹಾಕದೆ ಅಂದ್ರೆ ಬರ್ತೈತೇನದ? ಬರುದಿಲ್ಲ. ಮತ್ತೆ ಆ ಅಕ್ಕಿ ಮೇಲೆ ಒಂದು ಸೊಪ್ಪು ಇರ್ತದೆ, ಅದ್ರ ಮೇಲೆ ಸೊಪ್ಪು ಇರ್ತದೆ. ಅದು ಎರಡು ಕುಡಿದಕ್ಕೆ ಬತ್ತತ್ತಾರದು. ಭತ್ತ ಅಂದ್ರೆ ಎರಡು ಕೂಡಿದ್ದಂತ ಅರ್ಥ. ಅದ್ರ ಮೇಲೇನು ಬರೀ ಸೊಪ್ಪು ಇರ್ತದಲ್ಲ, ಆ ಸೊಪ್ಪಿರ ಓದು ನಾವು ಭೂಮಿಯಾಗ ಹಾಕಿದ್ರೆ ಬೆಳೆ ಬರೋದಿಲ್ಲ. ಅಕ್ಕಿಯರ ಹಾಕಿದ್ರೂ ಬೆಳೆ ಬರಂಗಿಲ್ಲ. ಮತ್ತೇನು ಮಾಡಬೇಕು? ಆ ಮ್ಯಾಲೆ ಸೊಪ್ಪಿನೂ ಇರಬೇಕು, ಒಳಗೆ ಅಕ್ಕಿನೂ ಇರಬೇಕು. ಹಿಂಗೆ ಕೂಡಿದ್ದಕ್ಕೆ ಭತ್ತ ಅಂತಾರೆ. ಈ ಭತ್ತ ಭೂಮಿಯೊಳಗೆ ಹಾಕಿದ್ರೆ ಅದರಿಂದ ಮೊಳಕೆ ಏಳ್ತವೆ. ಹ್ಯಾಂಗೋ ಅಲ್ಲಿ ಬೆಳೆ ಬರ್ತವೆ. ಹಂಗ ಅಚೇತನವಾದ ದೇಹಾದಿಗಳಿಗೂ ಸುಖ ದುಃಖ ಇಲ್ಲ. ಚೇತನ ಸ್ವರೂಪವಾದ ಆತ್ಮನಿಗೂ ಸುಖ ದುಃಖ ಇಲ್ಲ. ಮತ್ತೆ ಅದಕ್ಕೈತೆ ಅಂದ್ರೆ ಆ ಭತ್ತದ ಗತೆ ಎರಡು ಕೂಡಿದ್ದು ಈ ದೇಹಾದಿಗಳು, ಈ ಆತ್ಮಚೇತನ, ಇವು ಎರಡು ಕೂಡ್ಕೊಂಡು ಏನು ಅಲ್ಲಿ ವ್ಯವಹಾರ ಐತಿಲ್ಲ, ಅಲ್ಲಿ ಸುಖ ದುಃಖ ಅದಾವ. ಅರ್ಥಾತ್ ಚಿದಾಭಾಸ ಸಹಿತ ಅಂತಃಕರಣದಲ್ಲಿ. ಅಥವಾ ಅಂತಃಕರಣ ಅನ್ನೋದು ಒಂದು ಭತ್ತ ಐತಿ, ಮ್ಯಾಲಿನ ಸೊಪ್ಪೆ. ಚೇತನ ಅನ್ನೋದು ಒಳಗ ಅಕ್ಕಿದ್ದಂಗೆ ಐತಿ. ಈ ರೀತಿ ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೆ ಒಂದು ಚೇತನ ಒಂದು ಅಂತಃಕರಣ ಎರಡು ಕೂಡಿದ್ದ ಅದೇನು ಜೀವ ಅಂತ ಹೇಳಿಸ್ಕೊತು, ಅಲ್ಲಿ ಮಾತ್ರ ಸುಖ ದುಃಖಗಳು ಸಂಭವಿಸುತ್ತವೆ. ಈಗ ಈ ರೀತಿ ಅದಕ್ಕಲ್ಲಿ ಮುಂದೆ ಏನಂದ್ರು, ಸಲೆ ಸಾಕ್ಷಿ ತೂರ್ಯ ಕೂಟಸ್ಥ ನೆನೆಸಿದ ತಾನೇ ತೊಂಪದಕ್ಕೆ ಲಕ್ಷ್ಯಾರ್ಥವೆಂದು. ಅಂದ್ರೆ ಇವುಗಳಿಗೆ ವಿಲಕ್ಷಣವಾದ ಸಾಕ್ಷಿ ಪ್ರತ್ಯೇಗಾತ್ಮ ಕೂಟಸ್ಥನಲ್ಲಿ ಇವು ಯಾವುವು ಇಲ್ಲ. ಕರೆ ಏನು? ದೇಹತ್ರಯ, ಅವಸ್ಥಾತ್ರಯ ಇವುಗಳಿಗೆ ಸಾಕ್ಷಿಯಾಗಿ, ವಿಶ್ವ ತೈಜಸ ಪ್ರಾಜ್ಞರೆಂಬ ಜೀವತ್ರಯಕ್ಕೆ ಸಾಕ್ಷಿಯಾಗಿ, ಅವನು ನಾಲ್ಕನೆಯವನಾಗಿ, ಸೂರ್ಯ ಅಂದ್ರೆ ನಾಲ್ಕನೇದವ, ಸ್ಥೂಲ ಸೂಕ್ಷ್ಮ ದೇಹದ್ವಯಗಳಿಗೆ ಅಧಿಷ್ಠಾನನಾಗಿ ನಿರ್ವಿಕಾರನಾಗಿ ಇರುವಂತ ತನ್ನ ಸ್ವರೂಪದಲ್ಲಿ ಸುಖ ದುಃಖ ಮೋಹಗಳು ಇವು ಇಲ್ಲ ಅಂತೇಳಿ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ಹಿಂಗೆ ಹೇಳ್ಯಾರ. ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ಅಂತೇಳಿ ಅದಕ್ಕೆ ನ ಸೌಖ್ಯ ಸುಖ ಇಲ್ಲ, ದುಃಖ ಇಲ್ಲ. ಶುದ್ಧ ಚೇತನದಲ್ಲಿ ಇಲ್ಲಿಯೂ ಇಂಥ ಪ್ರತ್ಯೇಗಾತ್ಮನಾದ ತಾನೇ ತ್ವಂ ಪದಕ್ಕೆ ಲಕ್ಷ್ಯಾರ್ಥವೆಂದು ಅಂತೇನು ಹೇಳ್ಯಾರ. ತಾನೇ ತ್ವಂ ಅಂದ್ರೆ ನೀನು ಅನ್ನೋ ಪದಕ್ಕೆ ಇಲ್ಲಿ ಲಕ್ಷ್ಯಾರ್ಥ ಅಂತ ಹೇಳಲ್ಪಡ್ತದ. ಈ ತ್ವಂಪದ ಲಕ್ಷ್ಯಾರ್ಥ ವಾಚ್ಯಾರ್ಥ ಹೆಂಗೆ ಇರ್ತೈತಿ ಅಂದ್ರೆ, ಕಾಯಿ ತಗೊಂಡು ಹಿಂಗೆ ಕಿವಿ ಐತಿಲ್ಲ ಹಿಂಗೆ ಹಿಂಗೆ ಮಾಡ್ತಾರಲ್ಲ, ಹಿಂಗೆ 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 ಮಾಡಿ ಯಾಕೆ ನೋಡ್ತಾರಲ್ಲ, ಹಂಗ ವಾಚ್ಯಾರ್ಥ ಇರ್ತೈತಿ. ಲಕ್ಷ್ಯಾರ್ಥ ಹೆಂಗೆ ಇರ್ತೈತಿ ಅಂದ್ರೆ,
ಹಿಂಗೆ ಮಾಡಿದ್ರು ಏನಿಲ್ಲ ಅಲ್ಲಿ, ಕುಳ್ಕುಳು ಇಲ್ಲ ಕಾಕುಳೂ ಇಲ್ಲ. ಬೇಡ, ಆ ನೀರಿಂದ ತುಮ್ ಅನ್ನೋ ಬಿಟ್ಟಿಗೆ ಅದು ಕುಟ್ ಮಾಡ್ತಿತ್ತಂದ್ರೆ ಬರೋಬರಿ ಅನ್ನೋದು ಹಿಂಗದ. ಅರ್ಥಾರ್ಥ ಆ ತೆಂಗಿನಕಾಯಿ ಒಳಗೆ, ಒಣಗಿದ ತೆಂಗಿನಕಾಯಿ ಒಳಗೆ ಆ ಕೊಬ್ಬರಿ ಅದು ಪರಟಿಯನ್ನು ಬಿಟ್ಟು ಒಳಗ ಕೊಬ್ಬರಿ ಗುಂಡು ಮುಸ್ಕಿ ಐತಲ್ಲ ಹಂಗಾಗಿರ್ತೈತಿ. ಅದ ತೊಂಪದ ಲಕ್ಷ್ಯಾರ್ಥ. ಹಂಗ ಈ ದೇಹ ಇಂದ್ರಿಯ ಇವು ಎಲ್ಲ ಮ್ಯಾಲಿನ ಪಾರ್ಟಿಯನ್ನು ಬಿಟ್ಟು ಅದು ಬೇರೆ ಆಗಿರ್ತೈತಿ. ಅದು ತೊಂಪದ ಲಕ್ಷ್ಯಾರ್ಥ. ಹಂಗ ಇಲ್ಲಿ ಬಿಟ್ಟು ಬೇರೆ ಇರ್ತೈತಿ. ಅದು ಹೆಂಗ್ ಅಸಂಗ ಇರ್ತೈತಿ ಈ ರೀತಿ. ಆದ್ದರಿಂದ ಇಲ್ಲಿ ತನ ಏನು ಹೇಳ್ತೀವಿ, ಒಂದನೇ ನುಡಿಯಿಂದ ತೊಂಪದ ವಾಚ್ಯಾರ್ಥ, ಎರಡನೇ ನುಡಿಯಿಂದ ತೊಂಪದ ಲಕ್ಷ್ಯಾರ್ಥ ಹೇಳಿದ್ವಿ. ಇನ್ನ ತತ್ಪದದ ಬಗ್ಗೆ ಹೇಳ್ತಾರೆ, ತತ್ಪದ ವಾಚ್ಯದ ಬಗ್ಗೆ ಹೇಳ್ತಾರೆ. ತತ್ ಅಂದರೆ ಆ ಪರಮಾತ್ಮ ಅನ್ನೋ ಪದಕ್ಕೆ ವಾಚ್ಯಾರ್ಥ. ಪ್ರಕೃತಿ ಉಪಹಿತನಾಗಿ ಸಕಲೇಶತಾದಿ ಗುಣ ನಿಖರವಿಡಿದು ಅಖಿಳ ಕಾರಣನಾಗಿ ತನಗೆ ವಿಕೃತಿ ಒಂದಿಲ್ಲದೆ ಆನಂದಮಯ ಪರಮನು ಈ ಸುಕರವಹ ತತ್ಪದಕ್ಕೆ ಮುಖ್ಯಾರ್ಥವೆಂದು ಅಂತ ಹೇಳಿ. ಅಂದ್ರೆ ತತ್ ಅನ್ನೋ ಪದಕ್ಕೆ ವಾಚ್ಯಾರ್ಥ ಯಾವುದಂದ್ರ ತ್ರಿಗುಣಾತ್ಮಕ ಸಾಮ್ಯ ಅವಸ್ಥೆಯಿಂದಿರುವುದೇ ಪ್ರಕೃತಿ. ಅಂದ್ರೆ ಮೂರು ಗುಣಗಳ ಸಾಮ್ಯಾವಸ್ಥೆ ಆಗಿರ್ತೈತೆ. ಅದು ಮಾಯಾ ಪ್ರಕೃತಿ. ಅದನ್ನ ಅಂದ್ರೆ ಇದು ಈಶ್ವರನಿಗೆ ಉಪಾಧಿ ಆದದ್ದು ಹೇಳ್ತಾರೆ. ಇಲ್ಲಿ ದೇಹ ತನುಕರಣಾದಿಗಳು ಈ ಉಪಾಧಿ ಹೇಳ್ಕೊಂಬಂದಿದ್ರೆ ಅವಾಗ. ಇನ್ನು ಆ ಈಶ್ವರ್ಗೆ ಏನು ಉಪಾಧಿ ಹೇಳ್ತಾರಂದ್ರೆ ಅಲ್ಲಿ ಶ್ರುತಿಯಲ್ಲಿ ಹೇಳ್ತಿಲ್ಲ, ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ ಅಂತ ಶ್ವೇತಾಶ್ವತರೋಪನಿಷತ್ ಹೇಳ್ತದೆ. ಅದಕ್ಕೆ ಈ ತ್ರಿಗುಣಾತ್ಮಕ ಸಾಮ್ಯಾವಸ್ಥೆಯಿಂದಿರುವುದೇ ಪ್ರಕೃತಿ. ಈ ಉಪಾಧಿಯಿಂದೊಡಗೂಡಿದ ಚೇತನವೇ ಈಶ್ವರ ಅಂತ ಹೇಳಿಸ್ಕೊತಾನೆ. ಅಂದ್ರ ಅದು ಇನ್ನೂ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂದ್ರೆ ಅವ ಜಗದುತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡ್ತಾನ ಅಂತಂದ್ರೆ ಅವನು ಉಪಾಧಿ ಮಾಡ್ಕೊಂಡು ಮಾಡ್ಯಾನ ನಾವು. ಅಂದ್ರ ಅಲ್ಲಿ ಶುದ್ಧ ಸತ್ವ ಗುಣ ಸಹಿತ ಮಾಯೆಯನ್ನು ಉಪಾಧಿ ಮಾಡಿಕೊಂಡು ಈ ಜಗತ್ತಿಗೆ ನಿಮಿತ್ತ ಕಾರಣ ಆಗ್ಯಾನ. ತಮಃಪ್ರಧಾನ ಪ್ರಕೃತಿಯನ್ನ ಉಪಾಧಿ ಮಾಡಿಕೊಂಡು ಜಗತ್ತಿಗೆ ಉಪಾದಾನ ಕಾರಣನಾಗಿದ್ದಾನೆ ಅಂತ ತಿಳ್ಕೋಬೇಕಿದನ್ನು. ಎರಡು ಅವನಾಗ್ಯಾನ, ಎರಡು ಅವನಾಗ್ಯಾನ. ಅದಕ್ಕೆ ಅಭಿನ್ನ ನಿಮಿತ್ತ ಕಾರಣ ಅಂತ ಹೇಳಿದಾನೆ. ಅದಕ್ಕೆ ಜಗದುತ್ಪತ್ತಿ ಈಶನು ಜಗದುತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡ್ತಾನೆ. ಅದರಿಂದ ಅವ ಸರ್ವಜ್ಞ, ಸರ್ವಕರ್ತ, ಪ್ರೇರಕ ಮೊದಲಾದ ಈ ಗುಣಗಳನ್ನು ಕೂಡ್ಕೊಂಡಾನು. ಸಕಲೇಶತಾದಿ ಗುಣನಿಕರವಿಡಿದು ಅಂತ ಹೇಳ್ಯಾರಲ್ಲಿ. ಅಖಿಳ ಕಾರಣನಾಗಿ, ಮತ್ತೆ ಈ ಜಗತ್ತಿಗೆ ಕಾರಣ ಅದನಿಲ್ಲೋ, ಆದ್ದರಿಂದ ಎಲ್ಲಕ್ಕೂ ಕಾರಣವೇನೋ ಅದಾನ. ಅದರಿಂದ ಸರ್ವಜ್ಞ, ಸರ್ವಕರ್ತ, ಪ್ರೇರಕ ಮೊದಲಾದ ಈ ದಶ ಕಲ್ಯಾಣಕಾರಕ ಗುಣಗಳಿಂದ ಅವ ಈಶ್ವರ ಕೂಡಿಕೊಂಡಿದ್ದಾನೆ. ಜಗತ್ತಿಗೆ ಅಭಿನ್ನ ನಿಮಿತ್ತಪಾದಾನ ಕಾರಣನೂ ಆಗಿದ್ದಾನೆ. ಅಂದ್ರ ಅದು ಇದರ ಬಗ್ಗೆ ಶ್ರುತಿ ಹೇಳ್ತದೆ. ಅಂದ್ರೆ ಜಾಡ್ರ ಹುಳಕ್ಕ ಅಭಿನ್ನ ಅಂದ್ರೆ
ಯಥೋಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೌಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ. 3 ದೃಷ್ಟಾಂತ ಕೊಟ್ಟೈತೆ. ಅದು ಯಾವುದದು? ಮುಂಡಕ ಉಪನಿಷತ್ತು. ಮುಂಡಕ ಉಪನಿಷತ್ತು ಇದರ ಬಗ್ಗೆನ ಈ ತತ್ವದ ವಾಚ್ಯವಾದ ಈಶ್ವರನ ಬಗ್ಗೆ, ಈ ಸೃಷ್ಟಿ ಅವ ಮಾಡ್ಯಾನ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿ ಮಾಡ್ಯಾನ ಅನ್ನೋದಕ್ಕೆ ಅದು ಶ್ರುತಿ ಪ್ರಮಾಣ ಐತೆ. ಏನು 3 ದೃಷ್ಟಾಂತ ಕೊಟ್ಟೈತದ. ಯಥೋಣನಾಭಿಸೃಜತೆ ಇದು ಒಂದು, ಅಲ್ಲದೆ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ ಇದು 2ನೇದ್ದು. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ಇದು 3ನೇದು. ಇಲ್ಲಿ ತನ 3 ದೃಷ್ಟಾಂತ ಕೊಟ್ಟು ಕಡೆಗೆ ತಥಾ ಅಕ್ಷರಾತ್ ಸಂಭವಂತಿ ವಿಶ್ವಂ ಅಂತ ಅಲ್ಲಿ ದ್ರಾಷ್ಟಾಂತ ಹೇಳೈತಿ. ಅಂದರೆ ಯಥೋಣನಾಭಿಸೃಜತೆ ಗೃಹತೆ ಚ ಅಂದ್ರ ನಮ್ಮ ಅನುಭವ ಬರುವಂತಹದ್ದು ಒಂದು. ಈ ಪ್ರತಿಯೊಬ್ಬರ ಮನ್ಯಾಗ ಪರಿ ಕಟ್ತದಲ್ಲ, ಜಾಡ ಪರಿ ಕಟ್ತದ. ಅದು ಜಾಡ ಪರಿ ಯಾಕೆ ಕಟ್ತದ ಗೊತ್ತಾ? ಅದ್ರನ್ನು ಕಟ್ಟಿ ಅದ್ರಾಗ ಇರ್ತದದು. ಅದು ಕಟ್ಟಬೇಕಾದರೆ ಆ ಜಾಲಕ್ಕೆ ಬೇಕಾದ ಎಳಿ ಅದು ಎಲ್ಲಿ ತಗೊಂಬತ್ತು? ಅಂಗಡಿಯಂದ ಇಲ್ಲ, ಅದು ತನ್ನ ಒಳಗಿಂದನ ತಗೊಂಡು ಬರ್ತದೆ. ತನ್ನ ಮೈಯೊಳಗಿಂದನ ಅದನ್ನು ತೆಗಿತದ ಜೊಲ್ಲಿನಿಂದ. ಅದನ್ನು ತೆಗೆದು ಅದು ಎಳಿ ಮಾಡ್ತದೆ. ಉಪಾದಾನ ಕಾರಣ ಆ ಜಾಲಕ್ಕೆ ಅದು ತಾನೇ ಐತಿ. ಮತ್ತು ಅದನ್ನು ಹೆಂಗೆ ಹಣಿಬೇಕು? ಯಾಕ ಈ ಹುಳುಗಳದಾವಲ್ಲ, ಈ ಡಾಮಿ, ಮಚ್ಚರ, ಇವು ಎಲ್ಲ ಬಂದು ಅದ್ರಾಗ ಸಿಕ್ಕೋಬೇಕಲ್ಲ. ಮತ್ತು ಅದಕ್ಕೆ ಆಹಾರ ಬೇಕಾ ಬೇಡ? ಅದಕ್ಕೆ ಅದು ಜಾಲಿ ಕಟ್ಟಿ ಅದನ್ನು ಅವು ಸಿಗಬೇಕಾದ್ರೆ ಯಾವ ರೀತಿ ಮಾಡಿದ್ರೆ ಸಿಗ್ತೈತಿ? ಈಗ ಒಂದು ಮೀನ ಹಿಡ್ಯಾವ, ಮೀನಿನ ಜಾಳ್ಗಿ ಮಾಡಿರ್ತಾನೆ. ಆ ಜಾಳ್ಗಿ ಹೆಂಗೆ ಮಾಡಿರ್ತಾನಂದ್ರೆ ಅದ್ರಾಗಿಂದ ಒಂದು ಎಮ್ಮಿ ಕರನು ಹಾದು ಹೋಗ್ತೈತಿ ಅಂತಂದ್ರೆ ಹಂಗೆ ಮಾಡಿದ್ರೆ ಮತ್ತೆ ಮೀನು ಬಂದು ಬೀಳ್ತಾವನ ಅದ್ರಾಗ? ಇಲ್ಲ. ಅಂದ್ರೆ ಅದು ಬಂದ ಮೀನು ಅದರೊಳಗಿಂದ ಕಳ್ಯಾಕ ಆಗಬಾರ್ದು ಅಂತ ಕಿಂಡಿ ಅಟ್ಟಿಟ್ಟ ಸಣ್ಣ ಇಟ್ಟಿರ್ತಾನೆ ನಾವು. ಹೆಂಗೆ ಆ ರೀತಿ ಇಲ್ಲಿ ಅದನ್ನ ಆ ಜಾಳಿಗೆಯನ್ನು ಯಾವ ರೀತಿ ಹಣಿಬೇಕು ಅನ್ನೋದು ಬುದ್ಧಿ ಬೇಕಲ್ಲ ಅದಕ್ಕೆ. ಈ ರೀತಿ ತನ್ನ ಬುದ್ಧಿಯಿಂದ ಅದನ್ನ ಇದು ಮಾಡ್ತದೆ. ಈ ಕಡೆ ಮಗ್ಗಲ್ನು ಜಾಯಿಂಟ್ ಆಗಿರ್ಬೇಕು, ಈ ಕಡೆ ಜಾಯಿಂಟ್ ಆಗಿರ್ಬೇಕು, ಪ್ಯಾಕ್ ಮಾಡಿ ಹಿಂಗೆಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಅದಕ್ಕೆ ಬುದ್ಧಿನೂ ಐತಿ. ಈ ರೀತಿ ಅದು ಉಪಾದಾನ ಕಾರಣವಾದ ದಾರನ್ನ ತನ್ನಲ್ಲಿದ ತೆಗೆದೈತಿ. ಆದ್ದರಿಂದ ಉಪಾದಾನ ಕಾರಣ ಜಾಲಕ್ಕೆ. ಮತ್ತು ತಾನ ಯಾವ ರೀತಿ ಮಾಡ್ಬೇಕನ್ನೋ ಬುದ್ಧಿಯಿಂದ ಅದನ್ನು ಹಣದಲ್ಲ, ಅದಕ್ಕೆ ನಿಮಿತ್ತ ಕಾರಣನು ತಾನಾಗ್ಯದ. ಈ ರೀತಿ ಮತ್ ಬಗೆಹರಿತಲ್ಲ, ಗೊತ್ತಾಯ್ತಿಲ್ಲ ಇಟ್ಟು ಹೇಳಿದ್ರು. ಇದು ಹ್ಯಾಂಗೋ ಹಂಗ ಪರಮಾತ್ಮ ಈ ಜಗತ್ತಿಗೆ ಏನಾರ ಹೋಗಿ ತಗೊಂಡು ಬಂದ. ನನಗೆ ಬೇರೆ ಕಡೆ ಅಂಗಡಿಯಂದು ಹೋಗಿ ಕಬ್ಬಿಣ, ಕಂಬ, ಇದು ಅದು ಹೆಂಗೆ ನಾವು ಕೊಂಡ್ಕೊಂಡು ಬಂದು ಮನಿ ಮಾಡ್ತೀವಿ ಹಂಗೆ ಅವನು ಹೋಗಿ ಎಲ್ಲಿದ್ರೆ ಏನ್ರ ತಂದು ಮಟೀರಿಯಲ್ ತಂದು ಇದನ್ನ ಜಗತ್ತನ್ನು ಮಾಡ್ಯಾನ ಇಲ್ಲ. ತಾಣ ಆಗ್ಯಾನ ಅದಕ್ಕೆ. ಆದ್ದರಿಂದ ಇಲ್ಲಿ ಅದಕ್ಕನ ಅಲ್ಲಿ ತಮ ಪ್ರಧಾನ ಪ್ರಕೃತಿಯನ್ನು ಉಪಾದಾನ ಕಾರಣ ಮಾಡಿಕೊಂಡಾನೆ. ಹೀಗೆ ಮತ್ತ ಅದು ಹಣದದ್ದು ಹೆಂಗಂದ್ರೆ ಆ ರೀತಿ ಶುದ್ಧ ಸತ್ವಗುಣ ಸಹಿತ ಮಾಯನ್ನು ಉಪಾಧಿ ಮಾಡಿಕೊಂಡು ಅದಕ್ಕೆ ನಿಮಿತ್ತ ಕಾರಣ ಆಗ್ಯಾನ. ಇದನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು
ಈ ರೀತಿಯಾಗಿ ಜಗತ್ತನ್ನು ರಚನೆ ಮಾಡ್ಯಾನ. ಮತ್ತೊಂದು ಕೊಟ್ಟರು, ಯಥಾ ಪೃಥಿವ್ಯಾಂ ಔಷಧ ಸಂಭವಂತಿ ಅಂತ. ಯಾಕೆ ಅಂದರೆ ಒಂದನೇದು ಇಲ್ಲಿ ಸ್ವಲ್ಪ ದೋಷ ಸಂಭವಿಸ್ತವೆ. ಈ ಊರ್ಣನಾಭಿ ಅದಕ್ಕೆ ಜಾಡ್ರ ಹುಳ ಅಂತಾರೆ. ಅದು ಏನು ದೋಷ ಇಲ್ಲಿ ಸಂಭವಿಸ್ತದಂದ್ರೆ ಇದನ್ನ ಬಿಟ್ಟು ಬೇರೇನೂ ಇರ್ತದಲ್ಲ. ಅರ್ಥಾತ್ ಈ ಜಾಳಿಯರ ಮೊದಲ ನಾಶ ಆಗ್ಬೋದು, ಹುಳ ಇರ್ಬೋದು. ಹುಳ ಸತ್ತು ಜಾಳಿಗರ ಇರ್ತೈತಿ. ಹಿಂಗೆ ಅವ ಪರಮಾತ್ಮ ನಾಶ ಆಗಿ ಇದು ಜಗತ್ತು ಉಳಿತೈತಿ ಏನು ಹಿಂಗಾರ ಅಂದ್ರೆ ಇಲ್ಲ. ಯಾಕಂದ್ರೆ ಇದು ಅದಕ್ಕಿಂತ ಭಿನ್ನ ಐತಿ. ಹೌದಲ್ಲ, ಇದನ್ನ ಬಿಟ್ಟು ಬೇರೇನು ಇರ್ತೈತೆ ಅದು ಹಿಂಗಿವೇ ಇಲ್ಲ. ಅಲ್ಲದೆ ಇನ್ನೊಂದು ಕಾರಣ ಅದಕ್ಕೆ ಏನಪ್ಪ ಅಂದ್ರೆ ಮುಂದೆ ಎರಡನೇ ಉದಾಹರಣೆ ಕೊಡ್ಲಕ್ಕ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ. ಇದನ್ನ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಪರಮಾತ್ಮನ ಎಲ್ಲ ಮಾಡ್ಯಾನಿಲ್ಲ ಇದನ್ನು. ಆ ಊರ್ಣನಾಭಿ ಹೆಂಗ ಮಾಡೈತಿ ಹಂಗ ಪರಮಾತ್ಮನ ಈ ಜಗತ್ತನ್ನು ಮಾಡ್ಯಾನ ಅಂದ್ರೆ ಅದು ಜಾಳಿಗೆ ಒಂದು ತರ ಮಾಡ್ತೈತೆ ಇಲ್ಲ, ಇನ್ನು ಬೇರೆ ಬೇರೆ ಮಾಡ್ತೈತೋ ಒಂದ ತರ ಮಾಡ್ತೈತಿ. ಹಂಗ ಇವ್ ಜಗತ್ತನ್ನು ಹುಟ್ಸ್ಯಾನ, ಎಲ್ಲರನ್ನು ಹುಟ್ಸ್ಯಾನ. ಇವನ ಒಂದ ತರ ಹುಟ್ಟಿಸ್ಬೇಕಿಲ್ಲ. ಒಬ್ಬರನ್ನ ಸುಂದರ ಮಾಡ್ಯಾನ, ಒಬ್ಬರನ್ನ ಕುರೂಪಿ ಮಾಡ್ಯಾನ, ಒಬ್ಬರನ್ನ ಬುದ್ಧಿವಂತರನ್ನ ಮಾಡ್ಯಾನ, ಒಬ್ಬರನ್ನ ಹುಚ್ಚರನ್ನ ಮಾಡ್ಯಾನ, ಮತ್ತು ಒಬ್ಬರನ್ನ ಮನುಷ್ಯರನ್ನ ಮಾಡ್ಯಾನ, ಮತ್ತೊಂದು ಹಂದಿ ಮಾಡ್ಯಾನ, ನಾಯಿ ಮಾಡ್ಯಾನ. ಏನಿದು ಲೆಕ್ಕ? ಹೌದಲ್ಲ? ಮತ್ತು ಒಬ್ಬರನ್ನ ಸುಖರಾಗಿರ್ಸ್ಯಾನ, ಇನ್ನೊಬ್ಬರನ್ನ ದುಃಖರಾಗಿರ್ಸ್ಯಾನ. ಇದು ಎಲ್ಲ ಮತ್ತೆ ಹಿಂಗೆ ಮಾಡಿದ ಲೆಕ್ಕನ ಅದ್ರ ಗತೆ ಒಂದೇ ಲೆವೆಲ್ ಮಾಡ್ಬೇಕಾಗಿತ್ತು. ಎಲ್ಲರನ್ನೂ ಸುಖದಿಂದರ ಇಡಬೇಕು, ಎಲ್ಲರನ್ನೂ ಒಂದೇ ರೀತಿ ಮಾಡಬೇಕು. ಮತ್ತು ಬಿಟ್ಟಕ್ಕೆ ಬೇರೆ ಬೇರೆ ಮಾಡ್ಯಾನಂದ್ರೆ ಅವನಲ್ಲಿ ಈ ದೋಷ ಐತಿ. ಒಬ್ರಿಗೊಂದು ಮಾರಿ ನೋಡಿ ಮಳೆ ಹಾಕ್ತಾನಂತಾರಲ್ಲ, ಹಂಗ ಮಾಡ್ಯಾನೇನು ಅಂತ ಅಂದ್ರೆ ಅದಕ್ಕೆ ಇವನಲ್ಲಿ ದೋಷ ಐತಿ. ಅಂದ್ರೆ ಅದಕ್ಕೆ ಮುಂದಿನ ಉದಾಹರಣೆ ಕೊಟ್ಟರು. ಏನು? ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿಯತೆ. ಹೇಗೆ ಪೃಥ್ವಿಯಲ್ಲಿ ಅಂದ್ರೆ ಭೂಮಿ ಔಷಧಯ ಸಂಭವಂತಿ ಅಂದ್ರೆ ಇವು ಹುಲ್ಲು ಹೇಳ್ತದಲ್ಲ, ಭೂಮಿಯಾಗ ಹುಲ್ಲು ಹೇಳ್ತದ, ಮತ್ತು ಮುಳ್ಳಿನ ಜಾಲಿ ಕಂಟಿನ್ಯೂ ಹೇಳ್ತದ. ಹೌದಲ್ಲ? ಹೂವಿನ ಗಿಡನೂ ಹೇಳ್ತದ, ಹಣ್ಣಿನ ಗಿಡನೂ ಹೇಳ್ತದ. ಇವು ಎಲ್ಲ ಬೀಜ, ಆ ಹುಲ್ಲಿನ ಬೀಜ ಅವು ಇವು ಎಲ್ಲ ಮೊದಲೇನು ಬೀಳ್ತಾವ ಭೂಮಿಯಾಗ. ಬಿದ್ದಿದ್ದು ಮುಂದೆ ಮಳೆಗಾಲ ಬಂದ ಮೇಲೆ ಅವು ಏಳ್ತಾವ. ಮೊಳಕೆ ಹೇಳ್ತಾವಲ್ಲ, ಅದು ಸಸಿ ಹೇಳ್ತಾವ. ಅಂದ್ರೆ ಆ ಭೂಮಿ ಒಂದು ಮುಳ್ಳಿನ ಕಂಟಿ ಮಾಡೈತಿ, ಒಂದು ಉತ್ತಮವಾದಂಥ ಈ ಗಿಡವನ್ನು ಹೂವಿನ ಗಿಡ ಮಾಡೈತಿ, ಒಂದು ಆ ವಿಷ ಇದ್ದಂಥ ಇದು ಮಾಡೈತಿ, ಬೇವಿಂದ ಮಾಡೈತಿ, ಒಂದು ಮಾವಿಂದ ಮಾಡೈತಿ. ಹಿಂಗೆಲ್ಲ ಬೇರೆ ಬೇರೆ ಒಂದು ಕೈ ಐತಿ, ಒಂದು ಸಿಹಿ ಐತಿ, ಒಂದು ಮುಳ್ಳೈತಿ, ಒಂದು ಹಿಂಗೈತಿ. ಹಿಂಗೆ ಯಾಕೆ ಮಾಡೈತಿ ಅದು ಭೂಮಿ ಅಂದ್ರೆ ಭೂಮಿ ಐತೈತಿ, ನಂದೇನಿಲ್ಲ ಅದ್ರಾಗ. ಅವು ಬೀಜ ಯಾವದಾವು ಅದನ್ನು ಹುಡ್ಸಿನ. ಬೀಜ ಏನದಾವಲ್ಲ, ಜಾಲಿ ಬೀಜ ಬಿತ್ತಿದ್ದು, ಮತ್ತು ಅದು ಜಾಲಿ ಕಂಟಿನ ಹುಡ್ತೀನಿ. ಬೇವಿನ ಬೀಜ ಬಿತ್ತಿದ್ದು, ಬೇವಿನ ಗಿಡ ಹುಟ್ಟೀನಿ. ಮಾವಿನ ಬೀಜ ಇದ್ದದ್ದು ಮಾವಿನ ಗಿಡ ಹುಡ್ತೀನಿ. ನಂದೇನೈತೆ ಅದ್ರಾಗ? ಬೀಜ ಯಾವ ಇದ್ವೋ ಹಂಗೆ
ಬೆಳಿ ಬಂದೈತಿ. ಇವನು ಒಬ್ಬರನ್ನ ಸುಖಿಗಳನ್ನಾಗಿ ಒಬ್ಬರನ್ನ ದುಃಖಿಗಳನ್ನಾಗಿ ಹಿಂಗೆಲ್ಲ ಒಬ್ಬರನ್ನ ಮನುಷ್ಯನ್ ಮಾಡಿ ಒಬ್ಬರನ್ನ ಒಂದು ನಾಯಿ ಮಾಡಿ ಹಿಂಗೆಲ್ಲ ಬೇರೆ ಬೇರೆ ಮಾಡ್ಲಕ್ಕ ಅವ್ರವ್ರ ಕರ್ಮ ಏನು ಬೀಜ ಅದಾವಲ್ಲ, ಭೂಮಿ ಹೆಂಗ ಬೀಜ ಹೆಂಗೈತಿ ಹಂಗ ಅದ್ರ ಉತ್ಪತ್ತಿ ಮಾಡೈತಿ ಅದು. ಹಂಗ ಪರಮಾತ್ಮನು ಕೂಡ ಅವ್ರವ್ರ ಕರ್ಮ ರೂಪ ಬೀಜ ಏನದಾವಲ್ಲ ಆ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲ ಅಂದ್ರ ಒಬ್ಬರನ್ನ ಸುಖಿಗಳನ್ನ, ಒಬ್ಬರನ್ನ ದುಃಖಿಗಳನ್ನ, ಒಬ್ಬರನ್ನ ಬುದ್ಧಿವಂತರನ್ನ, ಒಬ್ಬರನ್ನ ಹುಚ್ಚರನ್ನ, ಈ ಶ್ರುತಿಗತಿ ಒಬ್ಬರನ್ನ ಹಿಂಗೆಲ್ಲ ನಗತಾಳಕ್ಕೆ ಹಿಂಗ ಒಬ್ಬೊಬ್ಬರನ್ನ ಮಾಡ್ಯಾರ. ಇದಕ್ಕೆ ಬೀಜ ಅಂದ್ರೆ ಅವ್ರವ್ರ ಕರ್ಮ ಕಾರಣ ಅಂತ ಹೇಳೋದು. ಹೇಗೆ ಈ ರೀತಿ ಜಗದ ಉತ್ಪತ್ತಿ ಮಾಡ್ಯಾನು ಅಂತ ಹೇಳಿದ್ರು. ಮತ್ತು ಮೂರನೇದು ಒಂದು ಪಟಾರ. ಮೂರನೇದೇನು? ಯಥಾ ಸ್ವತಃ ಪುರುಷಾತ್ ಕೇಶಲೋಮಾನಿ ಅಂತೇಳಿ. ಅಂದ್ರೆ ಅದು ಯಾಕೆ ಕೊಟ್ಟು ಅಂದ್ರೆ ಮುಂದೆ ಮತ್ತೆ ಸಂಶಯ ಮಾಡಿದ್ರು. ಏನತ್ತ? ಅಲ್ಲ, ಪರಮಾತ್ಮ ಹೆಂಗದಾನೆ? ಅವನು ಚೇತನ ಸ್ವರೂಪ ಅದಾನಿಲ್ಲೋ? ಚೇತನ ಸ್ವರೂಪ ಅದಾನ ಅಂದಮೇಲೆ ಮತ್ತೆ ಅವನು ಚೇತನದಿಂದ ಚೇತನ ಹುಟ್ಟಬೇಕಲ್ಲ. ಚೇತನದಿಂದ ಇದು ಜಗತ್ತು ಹುಟ್ಟೈತಿ, ಅವನು ಪರಮಾತ್ಮನಿಂದ ಜಗತ್ತು ಹುಟ್ಟೈತಿ ಅಂದ್ರೆ ಜಡವಾದ ಜಗತ್ತು ಹುಟ್ಟೈತಿ. ಕಲ್ಲ ಮಣ್ಣ ಇವೆಲ್ಲ ಏನಿವು? ಇಂಥದ್ದು ಜಡವಾದ ಜಗತ್ತನ್ನು ಹುಟ್ಟ್ಯಾನ. ಎಲ್ಲ ಚೇತನ. ಈಗ ಮನುಷ್ಯರಿಂದ ಚೇತನ ಮನುಷ್ಯನ ಹುಟ್ತಾನಿಲ್ಲೋ? ಹಂಗ ಮತ್ತೆ ಚೇತನ ಹುಟ್ಟಬೇಕಾಗಿತ್ತು. ಈ ಜಡನೂ ಹುಟ್ಟೈತಿ, ಚೇತನೂ ಹುಟ್ಟೈತಿ ಎಲ್ಲ. ಈ ಮನುಷ್ಯರನ್ನು ಹುಟ್ಟಿಸಿದವ, ಕಲ್ಲ ಮಣ್ಣ ಹುಟ್ಟಿಸಿದವನು ಅವನ ಅದನ್ನಂದ್ರೆ ಇವು ಚೇತನ ಅದಾವು, ಅವು ಜಡ ಅದಾವು. ಹಿಂಗ್ಯಾಕೆ ಹಿಂಗೆ ಎರಡು ಪ್ರಕಾರ ಅದ ಹೆಂಗೆ ಹುಟ್ತಾವ ಅವು ಅಂತ ಹಿಂಗೆ ಕೇಳಿದ್ರೆ ಜಡಚೇತನ ಎರಡು ಹುಡ್ತಾವು. ಹೆಂಗೆ ಹುಡ್ತಾವು ಅಂದ್ರೆ ಅದಕ್ಕೆ ಯಥಾ ಸ್ವತಃ ಪುರುಷಾತ್ ಕೇಶಲೋಮಾನಿ. ಸ್ವತಃ ಪುರುಷಾತ್ ಅಂದ್ರೆ ಸತ್ತ ಮನುಷ್ಯ ಅಲ್ಲ, ಜೀವಿತ ಮನುಷ್ಯನಿಂದ, ಜೀವಿತ ಮನುಷ್ಯ ದೇಹದಿಂದ ಕೇಶಲೋಮಾನಿ ಅಂದ್ರ ತಲೆ ಮೇಲೆ, ನನಗಂತೂ ತಲೆ ಮೇಲೆ ಕೂದಲು ಇಲ್ಲ ಬಿಡು, ಕೂದಲು ಬರ್ತಾವಿಲ್ಲೋ, ಕೂದಲ ಕಟ್ ಮಾಡ್ತಾರ, ಭಾಳ ನೋವಾಕತ್ತೆ ನಿಮಗೆ? ಏನಿಲ್ಲ, ಅದಿಲ್ಲ, ಜಡ ಅದಾವಿಲ್ಲ ಅವು ಕೇಶಲೋಮಾನಿ. ಕೇಶಲೋಮಾನಿ ಅಂದ್ರೆ ಎರಡು ಲೆಕ್ಕದಿಂದ ಒಂದಾವು. ಏನು? ಕೂದಲು ಅನ್ನೋದು ಒಂದ ಅರ್ಥ ಅದಕ್ಕೆ. ಕೇಶ ಅಂದ್ರ ತಲೆ ಮ್ಯಾಲಿನ ಕೂದಲಕ್ಕೆ ಕೇಶ ಅಂತಾರ. ಲೋಮಾನಿ ಅಂದ್ರ ರೋಮ್ ಅಂತಾರ ನೋಡು ನಮ್ಮ ಕನ್ನಡದಾಗ. ರೋಮ್, ರೋಮ್ ಅಂದ್ರೆ ಮೈ ಮ್ಯಾಗಿನ ಕೂದಲು. ಇವು ಮೈ ಮ್ಯಾಗ ಹೋಗ್ತಾವ. ಈಗೊಂದು ಫ್ಯಾಷನ್ ಬಂದೈತೆ ಅದು, ಇವು ಮೈ ಮ್ಯಾಗಿನೂ ತೆಗೆದ್ಬಿಡೋದು. ಗಂಡಸರಿಗೆ ಅಲ್ಲ, ಅದು ಹೆಂಗಸರಿಗೆ. ಅದು ಬ್ಯೂಟಿ ಪಾರ್ಲರ್ದಾಗ ಮಾಡ್ತಾರ ಅವ್ರ, ಇದನ್ನು ತೆಗೆದ್ಬಿಡ್ತಾರ ಅವ್ರು. ಲೋಮ್ ಅಂದ್ರ ಈ ಮೈ ಮ್ಯಾಲೆ, ಶರೀರದ ಮ್ಯಾಲೆ ಏನು ಕೂದಲು ಬಂದವಲ್ಲ ಅವಕ್ಕೆ ಲೋಮ್ ಅಂತಾರ. ಅವಕ್ಕ ಕನ್ನಡದೊಳಗೆ ರೋಮ್, ರೋಮ್. ತಲೆ ಮ್ಯಾಗಿನು ಕೇಶ್. ಅಲ್ಲದನ ಉಗುರು ಬರ್ತಾವಿಲ್ಲ, ಮತ್ತು ಅವು ಕಟಿಂಗ್ ಮಾಡಿದ್ರೆ ನೋಯ್ತದ ಇಲ್ಲ. ಹಿಂಗ ಈ ಕೂದಲ, ಉಗುರ ಇವು ಈ ನೋಡಿ, ಈಗ ಇದರಲ್ಲಿ ಚೇತನೂ ಅದಾವ ಮತ್ತು ಜಡನೂ ಅದಾವ, ಹೌದಿಲ್ಲ? ಮತ್ತು ಈ ರೀತಿ ಇವು ಹೆಂಗ ಇವು ಹುಟ್ಟುತ್ತಾವು? ಚೇತನ ಪುರುಷನಿಂದ ಜಡವಾದದ್ದು ಕೂಡ ಹುಟ್ಟ್ಯಾವಿಲ್ಲ ಇವು ಕೂದಲ ಉಗುರ. ಹಂಗ ಪರಮಾತ್ಮ ಚೇತನ ಸ್ವರೂಪದಾನ ಕರೆ. ಅವನಿಂದ ಈ ಕಲ್ಲ ಮಣ್ಣ ಪೃಥ್ವಿ ಮೊದಲು ಮಾಡ್ಕೊಂಡು ಇವು ಜಡ ಪದಾರ್ಥಗಳು ಕೂಡ ಹುಟ್ಟುತ್ತವೆ. ಹಿಂಗ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ. ತಥಾ ಅದೇ ರೀತಿ ಇವು ದೃಷ್ಟಾಂತ ಅವೆಯಲ್ಲ, ಅದರಂತೆ ಅಕ್ಷರಾತ್
ನ ಕ್ಷರತಿ ನಶ್ಯತಿ ಇತಿ ಅಕ್ಷರ. ಅಕ್ಷರ ಅಂದ್ರೇನು? ನ ಕ್ಷರತಿ ಅಂದ್ರ ಅದು ಕ್ಷಯ ಆಗೋದಿಲ್ಲ. ನಶ್ಯತಿ ಮತ್ತದು ನಾಶ ಆಗಿ ಸತ್ತು ಹೋಗುದು. ಇಂಥದಕ್ಕ ಅಕ್ಷರ ಅಂತಾರಂದ್ರೆ ಆ ಪರಬ್ರಹ್ಮ, ಆ ಪರಮಾತ್ಮ. ಹಿಂಗದಕ್ಕೆ ಆ ಪರಮಾತ್ಮ ಏನದಲ್ಲ ಅದಕ್ಕೆ ತಥಾ ಅಕ್ಷರಾತ್ ಪಂಚಮಿ. ಆ ಪರಮಾತ್ಮನಿಂದ ಅಕ್ಷರಾತ್ ಸಂಭವತೀಹ ವಿಶ್ವಂ. ಆ ಪರಮಾತ್ಮನಿಂದ ಈ ವಿಶ್ವಂ ಅಂದ್ರೆ ಈ ಜಗತ್ತು ಹುಟ್ಟುತ್ತದೆ ಅಂತ ಈಗ ಮುಂಡಕ್ ಮುನಿಷತ್ ಹೇಳಿತು. ಅದಕ್ಕಾಗಿ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಯಾರಿಗ್ಯಾರ? ಅಂದ್ರೆ ತತ್ಪದದ ವಾಚ್ಯಾರ್ಥ ಅಂತ ಹೇಳಲ್ಪಡ್ತಕ್ಕಂಥ ಈಶ್ವರನಾಗಿದ್ದಾನೆ. ಆದರೂ ಆ ಪರಮಾತ್ಮ ನಿರ್ವಿಕಾರನಾಗಿರುವಂತೆ ಪರಮಾತ್ಮನಾದರೂ ಆ ಪರಮಾತ್ಮ ಯಾಗ ನಿರ್ವಿಕಾರದ. ಮತ್ತು ಅಂದ್ರ ಅಲ್ಲಿ ಅದನ್ನೂ ಹಿಂಗೈತೆ. ಅದ ಏನಂತಂದ್ರೆ ವಾಸ್ತವಿಕವಾಗಿ ಈ ಜಗತ್ತನ್ನು ಹುಟ್ಸ್ಯಾನಂದ್ರೆ ಎಷ್ಟು ಭಾಳ ಕಷ್ಟಪಟ್ಟು ಹುಟ್ಸಿರ್ಬೇಕವ. ಹೌದಲ್ಲ? ಒಂದು ಮನೆ ಕಟ್ಬೇಕು ಒಬ್ಬ ಅಂದ್ರೆ ಎಷ್ಟು ಕಷ್ಟ ಆಕತಿ. ಹಂಗ ಇಡೀ ವಿಶ್ವ ಮಾಡ್ಯಾನಂದ್ರೆ ಅವ್ಗೆ ಎಷ್ಟು ಕಷ್ಟ ಆಗಿರ್ಬೇಕು, ತ್ರಾಸ ಹಿಂಗೆಲ್ಲ ಅಂತೂ ಭಾಳ ಪ್ರಯತ್ನ ಮಾಡ್ಯಾನಪ್ಪ ಅಂದ್ರೆ ಇಲ್ಲ. ನಿನ್ನ ಮೈಯಿಂದ ಕೂದಲ ಉಗುರ ಹುಟ್ಟುವಾಗ ನಿನಗೇನು ಭಾಳ ತ್ರಾಸಾಗಿ ಅವಕೂರ್ನ ತಯಾರು ಮಾಡಿ ಅನ್ನಿ ಏನಿಲ್ಲ. ಅದು ಸೊಂಬು ಸಹಜ ಹಂಗೆ ಹಾಕಾವೋ ಹಂಗೆ ಅವನು ಸಹಜವಾಗಿ ಇದನ್ನ ಸೃಷ್ಟಿ ಮಾಡಿಬಿಟ್ಟಾನ. ಏನು ಕಷ್ಟಿಲ್ಲ ಪಷ್ಟಿಲ್ಲ ಹೆಂಗದ. ಅದಕ್ಕೆ ಈ ರೀತಿ ನಿರ್ವಿಕಾರನಾಗಿದ್ದು ಪರಮಾತ್ಮ ನಿರ್ವಿಕಾರದನ. ಅಲ್ಲದೆ ಅವ ಆವರಣರಹಿತನಾದ್ರಿಂದ ಆನಂದಮಯ. ಆನಂದಮಯ ಪರಮನು ಅಂತ ಹೇಳಿದ್ವಿ. ಆನಂದಮಯ, ಅವ ಆನಂದಮಯ ಅದಾನು. ಯಾಕಂದ್ರೆ ಅವನ ಸ್ವರೂಪ ಆನಂದಕ್ಕೆ ಆವರಣ ಇಲ್ಲ. ನಾವು ಆನಂದ ಸ್ವರೂಪರು ಅದೇವಿ. ನಮಗ ಅವಿದ್ಯ ಅನ್ನೋದು ಆವರಣ ಮಾಡೈತಿ. ಆ ಮಾಯಾ ಅನ್ನೋದು ಅವಾಗ ಉಪಾಧಿ ಐತಿ, ಕರೆ ಅದು ಆವರಣ ಮಾಡಿಲ್ಲ. ಯಾಕಂದ್ರೆ ಸ್ವಾಶ್ರಯ ಅವ್ಯಾಮೋಹಕರಿ ಮಾಯಾ. ಅದು ಯಾರ ಆಶ್ರಯದಲ್ಲಿ ಇರ್ತೈತಿ ಅವನಿಗೆ ವ್ಯಾಮೋಹ ಮಾಡಂಗಿಲ್ಲ. ಅದಕ್ಕೆ ಮಾಯಾ ಅಂದ. ಸ್ವಾಶ್ರಯ ವ್ಯಾಮೋಹಕರಿ ಅವಿದ್ಯ. ಇನ್ನು ಯಾರಿಗೆ ಮೋಹ ಮಾಡ್ತೈತಿ ಅದಕ್ಕೆ ಅವಿದ್ಯ ಅನ್ಬೇಕು. ಯಾರಿಗೆ ಮೋಹ ಮಾಡಂಗಿಲ್ಲ ಅದಕ್ಕೆ ಮಾಯಾ ಅನ್ಬೇಕು ಅಂತ ಹೇಳ್ಯಾರ. ಆದ್ರಿಂದ ಅವ ಆನಂದಮಯ ಅದನ, ಆನಂದ ಸ್ವರೂಪದನ. ಈಶ್ವರನಿಗೆ ಉಪಾಧಿಯಾದ ಮಾಯೆ ಶುದ್ಧವಾಗಿರುವುದರಿಂದ ಅವನ ಸ್ವರೂಪಕ್ಕದು ಆವರಣ ಮಾಡಿಲ್ಲ. ಆದ್ದರಿಂದ ಆವರಣ ಶಕ್ತಿ ಆ ಈಶ್ವರನಿಗಿಲ್ಲ. ಉಪಾಧಿ ಮೂಲಕ ಜಗದುತ್ಪತ್ತಿಯಾದಿಗಳನ್ನು ಮಾಡುವುದರಿಂದ ಅವ ವಿಕ್ಷೇಪ ಶಕ್ತಿ ಉಳ್ಳವನಿದ್ದಾನೆ. ಕಾರ್ಯಕ್ಕೂ ವಿಕ್ಷೇಪ ಕೈಯೇ. ಈ ಜಗತ್ತನ್ನು ಕಾರ್ಯ ಐತಲ್ಲ. ಆದ್ರಿಂದ ಇಂಥ ಮಹೇಶ್ವರನೇ ಇಲ್ಲಿ ತತ್ ಅನ್ನೋ ಪದಕ್ಕೆ ವಾಚ್ಯಾರ್ಥ ಮುಖ್ಯಾರ್ಥ ಅಂತ ಹೇಳಲ್ಪಡ್ತದೆ. ಇನ್ನು ಮೇಲೆ ಈಗ ತತ್ಪದ ವಾಚ್ಯ ಹೇಳಿದರು. ಇನ್ನು ತತ್ಪದ ಲಕ್ಷ್ಯ ಹೇಳ್ತಾರೆ. ಪರಮ ನಿರಾಲಂಬ ನಿತ್ಯ ನಿರ್ಮಳ ನಿರಾವರಣ ನಿರುಪಾಧಿಕ ನಿರಂಜನ ನಿರೂಪ ನಿರತಿಶಯ ನಿರಘ ನಿಸ್ತತ್ವ ಪರಬ್ರಹ್ಮವದು ಪರಿಕಿ ಪೊಡೆ ತತ್ಪದಕ್ಕೆ ಲಕ್ಷ್ಯಾರ್ಥವೆಂದು. ನೋಡಿ, ಇವೆಲ್ಲ ಬಿಡಿಸ್ಕೋತ ಹೋದ್ರೆ ರಾಮಾಯಣ ಮಹಾಭಾರತ ಆಗಿಬಿಡ್ತದೆ. ಅದಕ್ಕೆ ನಿರೂಪಮ ಅಂದ್ರೆ ಏನು? ಉಪಮಾ ಕೊಡ್ಲಿಕ್ಕೆ ಬರಲಾರ್ದವ. ಆ ತತ್ಪದಕ್ಕೆ ಲಕ್ಷ್ಯಾರ್ಥ ರೂಪ ಪರಮಾತ್ಮ ಉಪಮಾ ಕೊಡ್ಲಿಕ್ಕೆ. ಯಾಕಂದ್ರೆ ನಿರುಪಮ ಅದ ನಾವು. ಯಾಕೆ ನಿರುಪಮ? ಉಪಮಾ ಯಾಕೆ ಕೊಡಕ್ಕೆ ಬರ್ತದೆ ಅಂದ್ರೆ ಸಜಾತಿಯ ವಸ್ತು ಇಲ್ಲ. ಇಲ್ಲದ್ರಿಂದ ನಿರುಪಮ ಉಪಮಾ ರಹಿತ ಆಗ್ಯಾನ.
ಮತ್ತು ನಿರಾಲಂಬ ಎಲ್ಲಕ್ಕೂ ಅವನ ಆಶ್ರಯ ಅದಾನೆ. ಮತ್ತು ಅವಗೇನು ಆಶ್ರಯ ಐತಿ ಅಂದ್ರೆ ಏನಿಲ್ಲ. ಅವಾಗ ಇನ್ನೊಂದು ಆಶ್ರಯ ಆಗೈತೇನ? ಇಲ್ಲ. ಆಶ್ರಯವಿಲ್ಲದ್ದರಿಂದ ಅವನು ನಿರಾಲಂಬದಾನ. ಅಲ್ಲದೆ ಅವ ನಿತ್ಯ ಯಾಕದಾನಂದ್ರ ಅಭಾವ ಚತುಷ್ಟಯಕ್ಕೆ ವಿಲಕ್ಷಣನಾದ್ದರಿಂದ ಅವ ನಿತ್ಯದಾನ. ಅಲ್ಲದೆ ನಿರ್ಲೇಪದಾನ, ಯಾಕಂದ್ರೆ ಕಮಲ ಪತ್ರದಂತೆ ನಿರ್ಲೇಪದಾನ. ಆದ್ದರಿಂದ ಮತ್ತು ನಿರ್ಮಲ ಅದಾನವ. ಅವಿದ್ಯಾದಿ ಮಲ ಅದಾವನ ಅಲ್ಲಿ. ಮತ್ತು ಪಾಪ ಅವು ಇವು ಜೀವನಲ್ಲಿ ಹೆಂಗೆ ಬರ್ತಾವಲ್ಲ, ಅವಿದ್ಯಾ ಪಾಪ ಇವೆಲ್ಲ ಮಲದೋಷ ಇರ್ತಾವ. ಹಂಗೆ ಅವನಲ್ಲಿ ಇಲ್ಲ. ಆದ್ರಿಂದ ನಿರ್ಮಲ ಅದಾನ. ಶುದ್ಧ ಸತ್ವ ಪ್ರಧಾನ ಆದಂಥ ಮಾಯೋಪಾದಿಯಿಂದ ಕೂಡಿದ್ದರಿಂದ ಅವನಿಗೆ ಆ ಆವರಣ ಅಥವಾ ಮಲ ಇಂಥವೇನೂ ಇಲ್ಲ. ಉಪಾಧಿ ರಹಿತನಾದ್ದರಿಂದ ನಿರುಪಾಧಿಕದಾನ. ನಿರಂಜನ ಅಂದ್ರ ಅಂಜನ ಅಂದ್ರೆ ಕಾಡಿಗೆ. ಆ ಕಾಡಿಗೆ ಅಂತಿರುವ ಮಾಯೆಯಿಂದ ರಹಿತದಾನೆ, ಆದ್ರಿಂದ ನಿರಂಜನ. ಮತ್ತು ಬೆಳಗ ಕರ್ಗ, ಬೆಳಗದನು ಕರ್ಗದನು ಕೆಂಪಗದನು ಹೆಂಗದನು ಅಂತ ಕೇಳಿದ್ರೆ ಅವನಿಗೆ ರೂಪ ಇಲ್ಲಿಂತ. ಯಾರಿಗೆ? ಆದ್ದರಿಂದ ಅವ ನಿರೂಪದಾನ. ಎಲ್ಲಕ್ಕೂ ಮಿಗಿಲಾದ್ದರಿಂದ ನಿರತಿಶಯದ. ಎಲ್ಲಕ್ಕೂ ಮಿಗಿಲಾದ್ದರಿಂದ ನಿರತಿಶಯದನ. ಅಲ್ಲದೆ ನಿರಘ ಅಂದ್ರ ಅಘ ಅಂದ್ರ ಪಾಪಾದಿಗಳು ಅಂದ್ರ ಬೇಡ. ಪಾಪ ಅಲ್ಲಿ ಬರ್ಬೇಕು ಅವನತ್ರಿ. ಅವಿದ್ಯಾದಿ ದೋಷರ ಅದಾವೇನಂದ್ರೆ ಅವು ಇಲ್ಲ. ಹೇಗೆ? ಅದಕ್ಕೆ ನಿರಘ. ಪಂಚಭೂತಾದಿ ತತ್ವಗಳು ಇಲ್ಲಿ ಜೀವಕ್ಕೆ ಹೆಂಗೆ ಅದಾವಲ್ಲ, 25 ತತ್ವಗಳಿಂದ ಕೂಡಿದ ಶರೀರ ಅದ. ಹಂಗೆ ಅವಾಗ ತತ್ವ ಏನೋ ಅದಾವೇನಂದ್ರೆ ನಿಸ್ತತ್ವ ಅಂತ ಹೇಳ್ಯಾರ. ಅಂದ್ರೆ ಇಂಥ ತತ್ವ ರೂಪನಲ್ಲ, ನಿಸ್ತತ್ವ. ಈ ಲಕ್ಷಣಾತ್ಮಕ ಪರಬ್ರಹ್ಮ ಅನೇನು ಇವೆಲ್ಲ ರಹಿತನಾಗಿ ಕೇವಲ ಶುದ್ಧ ಚೈತನ್ಯವಾದಂಥ ಪರಬ್ರಹ್ಮ ವಸ್ತು ಏನೈತಲ್ಲ, ಈಶ್ವರ ಸಾಕ್ಷಿ, ಅದು ತತ್ಪದಕ್ಕೆ ಲಕ್ಷಾರ್ಥವೆಂದು ಅಂತ ಹೇಳ್ಕೊಂಡು ಬಂದ. ಈ ರೀತಿ ಇನ್ನ 5ನೇ ನುಡಿಯಲ್ಲಿ ಹಸಿ ಪದದ ಭಾಗತ್ಯಾಗಲಕ್ಷಣೆಯಿಂದ ಹೇಳ್ತಾರೆ. ಆತನಿವನು ಎಂಬಂತೆ ಭಾಗಲಕ್ಷಣೆಯಿಂದೆ ನೇತಿಗಳೆದು ಉಭಯ ಔಪಾಧಿಗಳನ್ನು ಉಳಿದು ಚೈತನ್ಯವು ಏಕರಸವೆಂಬುದ ಹಸಿ ಪದದ ಅರ್ಥವು ಈ ತೆರದಿ ಗುರು ಶಂಭುಲಿಂಗವೇ ತಾನೆಂದು. ಆತನಿವನೆಂಬಂತೆ ತತ್ವಮಸಿ ಮಹಾವಾಕ್ಯದಲ್ಲಿ ಬರ್ತಕ್ಕಂಥ ತತ್ವಂ ಪದಗಳ ವಾಚ್ಯ ಲಕ್ಷ್ಯ ಇವುಗಳ ಅರ್ಥ ಪ್ರತಿಪಾದನ ಮಾಡ್ಕೊಂಬಂದ್ರು. ಈಗ ಅವು ಎರಡಕ್ಕೂ ಅಭೇದ ಮಾಡ್ಬೇಕ್ರ ಇನ್ನು ಹಸಿ ಪದದಿಂದ. ಅವುಗಳ ವಾಚ್ಯಾರ್ಥಗಳಿಗೆ ಸರ್ವಜ್ಞತ್ವ. ವಾಚ್ಯಾರ್ಥದಲ್ಲಿ ಈಶ್ವರನ ತತ್ವದ ವಾಚ್ಯಕ್ಕೆ ಈಶ್ವರದಾನ, ಅವನು ಸರ್ವಜ್ಞದಾನ. ಹಿಂಗ ಸರ್ವಕರ್ತೃತ್ವ, ಹಿಂಗೆಲ್ಲ ಪರಿಪೂರ್ಣತ್ವ ಹಿಂಗೆಲ್ಲ ಅದಾವ. ಮತ್ತು ತ್ವಂಪದದಲ್ಲಿ ಕಿಂಚಿಜ್ಞತ್ವ, ಹಿಂಗೆ ಇವು ಏನದಾವ ಸರ್ವಜ್ಞತ್ವ ಕಿಂಚಿಜ್ಞತ್ವ ಇವು ಭೇದ ಏನದಾವು ಅವು ವಿರೋಧ ಆಗ್ತಾವ. ಹೌದಿಲ್ಲ? ಅವ ಪರಿಪೂರ್ಣ ವಸ್ತು ಅದನ, ಇವನ ಪರಿಚಯ ಅದೀನಿ. ಅವ ಸರ್ವಜ್ಞ ಅದನ, ನಾ ಅಲ್ಪಜ್ಞ ಅದೀನಿ. ಅವ ಸರ್ವ ಕರ್ತೃತ್ವ ಅವನಲ್ಲಿ ಐತಿ, ನನ್ನಲ್ಲಿ ಏನೋ ಒಂದು ಹುಲ್ಲು ಕಡ್ಡಿ ಸಹಿತ ಹುಟ್ಟಿಸ್ಲಾಕ್ ಬರಂಗಿಲ್ಲ. ಹಿಂಗೆಲ್ಲ ಇವು ತೋರ್ತಾವಲ್ಲ. ಅದರಿಂದ ಮತ್ತೆ ಎರಡಕ್ಕೂ ಅಭೇದ ಹೆಂಗ್ ಮಾಡ್ಲಕ್ ಬರ್ತೈತಿ? ಮಾಡ್ಲಕ್ಕ ಬರಂಗಿಲ್ಲ. ಆದ್ದರಿಂದ ಆ ಉಭಯ ಪದಗಳ ವಾಚ್ಯಾರ್ಥಗಳನ್ನ ಅಲ್ಲಿ ಬಿಡ್ಬೇಕ. ವಾಚ್ಯ ಸಂಬಂಧಿ ಲಕ್ಷ್ಯಾರ್ಥವನ್ನ ಸ್ವೀಕಾರ ಮಾಡ್ಬೇಕಲ್ಲಿ.
ವಾಚ್ಯ ವಿರೋಧಿ ಭಾಗವನ್ನು ತ್ಯಾಗ ಮಾಡ್ಬೇಕು. ಎರಡು ಕೂಡಿದ್ದೈತಿ ಅಲ್ಲಿ. ಹೆಂಗೆ ತೆಂಗಿನಕಾಯಿ ಪಟ್ಟಿ ಒಳಗೆ ಕೊಬ್ಬರಿ ಪಾರ್ಟಿ ಎರಡೂ ಐತಿ. ಆ ಪಾರ್ಟಿ ಭಾಗ ತೆಗೆದು ಮುಗಿಯೋದ, ಒಳಗಿನ ಕೊಬ್ಬರಿ ತಿನ್ನೋದು. ಹಿಂಗೆ ಮಾಡಿ ನೀನು 3 ಪಟ್ಟಿ ತಿಂದಾಳಕಿ ಶ್ರುತಿ. ಪಟ್ಟಿನೂ ತಿಂದ್ಬಿಡ ಇನ್ನ. ಹಿಂಗೆ ಈ ರೀತಿ ಅಲ್ಲಿ ಏನು ಮಾಡ್ಬೇಕಂದ್ರೆ ಆ ಮ್ಯಾಲಿನ ಪಟ್ಟಿ ತೆಗೆದುವುದು ಆ ಒಳಗಿನ ಕೊಬ್ಬರಿ ಹೆಂಗೆ ಗ್ರಹಣ ಮಾಡಲ್ಪಡ್ತದೆ ಅಂದ್ರೆ ತೆಂಗಿನಕಾಯಿ ಹೊಡ್ಕೊಳ್ಳಿ 2 ಭಾಗ ಆಕತಿಲ್ಲ, ಅದು 2 ಪಟ್ಟಿ ಆಗ್ತಾವೆ. ಎರಡರಲ್ಲಿನೂ ನಾವು ಏನು ಮಾಡಬೇಕು, ಭಾಗತ್ಯಾಗ ಲಕ್ಷಣ ಮಾಡಬೇಕು. ಅಂದ್ರೆ ಈ ಕಡೆ ಪಾರ್ಟಿ ಒಳಗಿನ ಕೊಬ್ಬರಿನೂ ತಕ್ಕೋಬೇಕು, ಈಚೆ ಕಡೆ ಪಾರ್ಟಿ ಒಳಗಿನ ಕೊಬ್ಬರಿನೂ ತಕ್ಕೋಬೇಕು. ಅವು 2 ಪಾರ್ಟಿ ಹೋಳು ಏನೈತಿ ಉಗಿಬೇಕು. ಈಚೆ ಕಡೆದು ಹೋಳಿನ ಕೊಬ್ಬರಿ, ಈಚೆ ಕಡೆ ಹೋಳಿನ ಕೊಬ್ಬರಿ 2 ಕೂಡಿ ಗ್ರಹಣ ಮಾಡಬೇಕು. ಹಿಂಗೆ ತತ್ಪದ ತೋಂಪದ 2 ಇವು ಒಂದು ತೆಂಗಿನಕಾಯಿದುವ, ಅದು 2 ಹೋಳವು. ಅದ್ರಾಗ ಪಾರ್ಟಿ ಸದೃಶವಾದ ವಾಚ್ಯಾರ್ಥ ಭಾಗ ವಿರೋಧಿ ಭಾಗ ಐತಲ್ಲ, ಅವಿದ್ಯಾ ಮಾಯಾ ಅವುಗಳ ಧರ್ಮ ಕರ್ಮಗಳು, ಇವು ಎಲ್ಲ ಪಾರ್ಟಿ ಗತಿ ವಿರೋಧ ಅದಾವ ಅಂತೇಳಿ ಅವ್ರನ್ನ 2 ಹೋಗಲ್ ಬಿಡೋದು. ಅವು ಕೊಬ್ಬರಿ ಸದೃಶವಾದಂಥ ತತ್ಪದ ಲಕ್ಷ್ಯ ತೋಂಪದ ಲಕ್ಷ್ಯ 2 ಗ್ರಹಣ ಮಾಡಬೇಕು. ಹೇಗೆ ಈ ರೀತಿ ಸರ್ವಜ್ಞ ಕಿಂಚಿದ್ಯತ್ವಗಳಿಂದ ಭೇದ ವಿರೋಧ ತೋರ್ತದ, ಅದರಿಂದ ಐಕ್ಯ ಆಗೋದಿಲ್ಲ. ಆದ್ದರಿಂದ ಆ 2 ಪದಗಳ ವಾಚ್ಯಾರ್ಥಗಳನ್ನು ಏನು ಮಾಡಬೇಕು, ಬಿಡಬೇಕು. ವಾಕ್ಯ ಸಂಬಂಧಿ ಲಕ್ಷ್ಯಾರ್ಥವನ್ನು ನಾವು ಆ ಕೊಬ್ಬರಿಯಂತೆ ಸ್ವೀಕಾರ ಮಾಡಬೇಕು. ಇದು ಶಕ್ಯಾರ್ಥ ಸಂಬಂಧವಾದದ್ದೇ ಲಕ್ಷಣವೆನಿಸುತ್ತದೆ. ಆ ಲಕ್ಷಣ ಯಾಕಂದ್ರೆ ಇದು ಈ ರೀತಿ ಮಾಡಬೇಕಾದ್ರೆ ಅಲ್ಲಿ ಶಕ್ಯಾರ್ಥದಿಂದ ಸಂಭವಿಸೋದಿಲ್ಲ ಭೇದ. ಆ ಪರಮಾತ್ಮನೇ ನಾನು ಅಂದಾಗ ಶಕ್ತಿ ವೃತ್ತಿಯಿಂದ ಅರ್ಥ ಮಾಡಿದರೆ ಆ ಪರಮಾತ್ಮ ಹೆಂಗಾಕಣ? ಹಂಗ ದ್ವೈತವಾದಿಗಳು ಕೇಳ್ತಾರೆ ಏನತ್ತ, ಆ ಪರಮಾತ್ಮನೇ ನಾನು ಅಂತ ಇಲ್ಲಿ ಅದ್ವೈತವಾದಿಗಳು ಹೇಳ್ತಾರಲ್ಲ. ಹೇಳಿದ ಕೂಡಲೇನ ಏನಪ್ಪ ಏನು ಹೇಳ್ಯಾರು? ಆ ಪರಮಾತ್ಮನ ನಾ ಅಂತ ಹೇಳ, ಆ ಪರಮಾತ್ಮನ ನೀವಿ ಹಿಂಗ ಅಲ್ಲೋ ಹುಚ್ಚ. ಆ ಪರಮಾತ್ಮನ ನೀ ಆದೆ ಅಂದ್ರ ಆ ಪರಮಾತ್ಮನ ಹೇಳ್ತಿದ್ದಾಳಲ್ಲ ಆಕಿ ಪಾರ್ವತಿ ನಿನಗೆ ಏನಾದ್ರ ಹಂಗಾರ? ಅವ ಇಟ್ಟು ಅಂದವ ಏಯಪ್ಪ ಹೆಂಗ್ ಮಾಡ್ಕೊಳಕ್ ಶುರು ಮಾಡ್ತಾನೆ. ಮತ್ತೇನ್ ಮಾಡ್ತೀವಿ ಹೌದ್ರೆ? ಅದಕ್ಕಾಗಿ ಹಿಂಗ್ ಮಾಡಿ ಅವರು ಅಳಿಗಾಡಿಸಿ ಇದನ್ನು ಗೋಳು ಮಾಡ್ತಿರ್ತಾರ ಅವರು. ಅದಕ್ಕೆ ಅಲ್ಲಿ ಏನು ಅವ್ರಿಗೇನು ಹೇಳೋದು, ಆ ಪಾರ್ವತಿನ ಪಾರ್ಟಿಗತಿ ಹಾಕಿನ ಬ್ಯಾರೆ ತೆಗೆದು ಬಿಟ್ಟು ಆ ಕೊಬ್ಬರಿ ಹೆಂಗ ನಾವು ಅಭೇದ ಆಗ್ಲಕ್ ಬರ್ತೈತಿಲ್ಲ, ಹಂಗ ಆ ಪರಮಾತ್ಮನ ಚೇತನ ಸ್ವರೂಪದಿಂದ ನಾ ಅಂತೇಳಿ ಹಿಂಗೈತಿ ಇದರ ಅರ್ಥ ಅಂತ ಹೇಳಿದ್ರೆ ಅವಾಗೇನು ಹೇಳ್ತಾರ ಅವ್ರು ಈ ರೀತಿ. ಯಾಕಂದ್ರ ಮಾಯಾ ಪಾರ್ವತಿ ಅಂದ್ರೇನು? ಮಾಯಾ. ಆ ಮಾಯಾ ಉಪಾಧಿಯನ್ನು ಬಿಟ್ಟೇವು ನಾವು, ವಾಚ್ಯಾರ್ಥದಿಂದ ತೆಗೆದು ಬಿಟ್ಟೇವೆ. ಮತ್ತು ಅಲ್ಲೇನು ಕೇಳ್ತಿ, ಆಕೆ ಏನು ಹಾಕಂದ್ರೆ ಆಕೆ ಏನೂ ಆಗುವುದಿಲ್ಲ ನನಗೆ, ನಮ್ಮ ಮೌನೂ ಅಲ್ಲ, ನಮ್ಮ ಮಕ್ಕನೂ ಅಲ್ಲ, ನಾನು ಹೇಳ್ತೀನೂ ಅಲ್ಲ ಆಕೆ. ಹೌದಲ್ಲ? ಮತ್ತೆ ಆದ್ದರಿಂದ ಆ ಚೈತನ್ಯ ಸ್ವರೂಪ ಏನೈತಿ ಅದು ಮಾತ್ರ ನಾನು ಹೀಗೆ. ಆದ್ದರಿಂದ ಈ ರೀತಿ ಆ ಲಕ್ಷಣಾವೃತ್ತಿಯಿಂದ ಶಕ್ಯ ಸಂಬಂಧ ಲಕ್ಷಣ ಅಂತ ಹೇಳಬಾರ್ದು. ಈ ಲಕ್ಷಣಾವೃತ್ತಿಯಿಂದ ಅದನ್ನು ತಿಳಿಬೇಕಾಗ್ತದೆ. ಆ ಲಕ್ಷಣೆಯು 3 ಪ್ರಕಾರದ: ಜಹತ್, ಅಜಹತ್, ಭಾಗತ್ಯಾಗ. ಜಹತ್ ಅಂದ್ರೆ ಬಿಟ್ಟ ಲಕ್ಷಣ, ಅಜಹತ್ ಅಂದ್ರೆ ಬಿಡದ ಲಕ್ಷಣ, ಜಹದ್ ಅಜಹತ್ ಅಂದ್ರೆ ಬಿಟ್ಟು ಬಿಡದ ಲಕ್ಷಣ. ಎಲ್ಲಿ ವಾಚ್ಯಾರ್ಥ ಸಂಪೂರ್ಣವಾಗಿ ತ್ಯಾಗವಾಗುತ್ತದೆ, ತತ್ಸಂಬಂಧಿ ಅನ್ಯಾರ್ಥ ಗ್ರಹಣ ಆಕೈತಿ, ಅಲ್ಲಿ ಜಹತ್ ಲಕ್ಷಣ ಹೇಳಲ್ಪಡ್ತೈತಿ.
ಸಂಪೂರ್ಣ ವಾಚ್ಯಾರ್ಥ ತ್ಯಾಗ ಆಕೈತೆ ಅಂದ್ರಿಂದ ಬಿಟ್ಟು ಲಕ್ಷಣ ಅಂತ ಹೇಳ್ಬೇಕು ಅದಕ್ಕೆ. ಹೌದಿಲ್ಲ? ಅದಕ್ಕೆ ಈ ರೀತಿ ಒಂದು ವೇಳೆ ಆ ಜಹತ್ ಲಕ್ಷಣನ ಹಚ್ಚಿದ್ದಾದ್ರೆ ಬರ್ತೈತಿ ಏನಂದ್ರೆ ಬರಂಗಿಲ್ಲ. ಯಾಕೆ ಬರೋದಿಲ್ಲ? ಅದು ಬಿಟ್ಟು ಹೋಗ್ಬಿಡ್ತೆ ಅಲ್ಲ. ಬಿಡು ಅದನ್ನು ತೆಗೆದು ಕೊಬ್ಬರಿ ಪಟ್ಟಿ ಉಗಿ ಅನಾನ ಆ ಕೊಬ್ಬರಿ ಇದ್ದ ಪಟ್ಟಿನ ಉಗೋದು ಬಿಟ್ರೆ ಒಳಗಿದು ಕೊಬ್ಬರಿನೂ ಹೋಯ್ತು, ಎಲ್ಲ ಹೋಗ್ಯಾಬಿಡ್ತು. ಮತ್ತೇನು ಬರೀ ಶೂನ್ಯ ಬಂದು ನಿತ್ತಲ್ಲ. ಹಿಂಗಾಕೈತೆ ಅದ. ಆ ಜಹತ್ ಲಕ್ಷಣ ಹಿಡ್ಕೊಂಡ್ರೆ ವಾಚಾರ್ಥ ಎಲ್ಲ ತ್ಯಾಗ ಮಗು ಪಟ್ಟಿ ಉಗಿದು ಬಿಡು ಅಂತೇಳಿ ಪಟ್ಟಿ ಉಗ್ಯಾನ ಮತ್ತೆ ಪೂರ ಕೊಬ್ಬರಿ ಸಹಿತ ಪಟ್ಟಿ ಉಗಿದು ಬಿಟ್ರೆ ಏನು ಮಾಡ್ತೀವಿ? ಹಿಂಗೆ ಆಕೈತಿ. ಅದಕ್ಕೆ ಜಹತ್ ಲಕ್ಷಣ ಸಂಭವಿಸುವುದಿಲ್ಲ. ಇನ್ನು ಬಿಡದ ಲಕ್ಷಣ ಏನೈತಿಲ್ಲ ಅಜಹತ್ ಲಕ್ಷಣ, ಅದರಿಂದರ ಸಂಭವಿಸ್ತೈತಿ ಅಂದ್ರೆ ಆ ಒಳಗೆ ವಿರೋಧಿ ಭಾಗ ಅದಾವ. ಮತ್ತು ಅದು ಬಿಡ್ಲಿಲ್ಲ ಅಂದ್ರೆ ಅದಕ್ಕೆ ವಿರೋಧ ಆಕತಿ. ಅವ ಸರ್ವಜ್ಞ ಇವ ಅಲ್ಪಜ್ಞ ಅಂತೇಳಿ ಅದಕ್ಕೂ ಅಭೇದ ಸಂಭವಿಸುವುದಿಲ್ಲ. ಮತ್ತು ಅದಕ್ಕೇನು ಮಾಡಬೇಕು? ಜಹದ್ ಅಜಹತ್ ಅಥವಾ ಭಾಗತ್ಯಾಗ ರಕ್ಷಣ. कचुक विरोधी भाग का त्याग, कचुक अविरोधी भाग का ग्रहण जहाँ होवे सो भागत त्याग रखना चाहिए. ಅದರಾಗಿನ ಕೆಲವು ವಿರೋಧಿ ಭಾಗಗಳ ತ್ಯಾಗ ಆಗ್ತಿರ್ಬೇಕು, ಕೆಲವು ಅವಿರೋಧಿ ಭಾಗಗಳ ಗ್ರಹಣ ಮಾಡ್ತಿರ್ಬೇಕು. ಅದಕ್ಕೆ ಭಾಗ ತ್ಯಾಗ ರಕ್ಷಣಾ ಅನ್ನುತ್ತಾರೆ. ಈ ರೀತಿ ಐತೆ ಅಲ್ಲಿ. ಅದಕ್ಕಾಗಿ ಈ ರೀತಿ ಭಾಗತ್ಯಾಗ ಲಕ್ಷಣ ಸ್ವೀಕಾರ ಮಾಡಬೇಕು. ಉಪಾಧಿ ಧರ್ಮಗಳು ಇವು ವಿರೋಧಿ ಭಾಗ ಬಿಟ್ಟು ಅವಿರೋಧಿ ಭಾಗ ಏನದವಲ್ಲ ಆ ಉಪಹಿತ ಚೈತನ್ಯ ಭಾಗವನ್ನು ಸ್ವೀಕಾರ ಮಾಡಿ ಆವಾಗ ವಿರೋಧಿ ಭಾಗ ಬಿಟ್ಟು ಅವಿರೋಧಿ ಭಾಗ ಹಿಡಿದಿರುವುದರಿಂದ ಭಾಗತ್ಯಾಗ ಲಕ್ಷಣ ಅಂತ ಹೇಳಲ್ಪಡ್ತದ. ಇದಕ್ಕೆ ಅಲ್ಲಿ ಏನು ಹೇಳಿದ್ರು? ಆತನಿವನೆಂಬಂತೆ ಭಾಗ ಲಕ್ಷಣೆಯಿಂದ ಅಂತ ಹೇಳಿರಲ್ಲ. ಆತನಿವನೆಂಬಂತೆ ಅಂದ್ರೆ ಅಲ್ಲಿ ಕಾಶಿ ದೇಶದಾಗ ನೋಡಿದ್ವಲ್ಲ, ಆತ ಅಂದ್ರೆ ಅವ, ಇವ ಅಂದ್ರೆ ಈಗ ಇಲ್ಲಿ ಸನ್ಯಾಸಿಯಾಗಿ ಬಂದ ನಾನು ಇವ. ಇದಕ್ಕನ ಸಂಸ್ಕೃತದೊಳಗೆ ಸೋಯಂ ದೇವದತ್ತ ಸಹ ಅಯಂ ಸೋಯಂ ದೇವದತ್ತ ಅಂದ್ರೆ ಅಲ್ಲಿ ನಾವು ನೋಡಿದ್ವಲ್ಲ ಅವನೇ ಇವನು ಅಂತ ಹೇಳಿದ್ರೆ. ಈ ದೃಷ್ಟಾಂತದಂತೆ ಇಲ್ಲಿ ಆ ದೇಶ ಕಾಲ ಮತ್ತು ಇವನ್ನೆಲ್ಲ ಉಪಾಧಿ ಧರ್ಮಗಳನ್ನೆಲ್ಲ ವಿರೋಧಿ ಭಾಗ ಬಿಟ್ಟು ಅವಿರೋಧಿ ದೇವದತ್ತನ ಪಿಂಡ ಏನೈತಲ್ಲ ಇದು ಶರೀರ ಅದು ಮಾತ್ರ ಅಲ್ಲಿ ಇದ್ದದ್ದ ಇದು ಐತಿ. ಅಲ್ಲಿ ದೇಶ ಬೇರೆ, ಕಾಶಿ ದೇಶ ಬೇರೆ, ಇದು ಕರ್ನಾಟಕ ದೇಶ ಬೇರೆ. ಅದು ಹೋದ ವರ್ಷ, ಇದು ಈ ವರ್ಷ, ಹಿಂಗೆ ಕಾಲಗಳು ಬೇರೆ ಅದಾವ. ಆದ್ರೆ ಮನುಷ್ಯ ಮಾತ್ರ ಅವನು ಅದಾನ. ಹಂಗ ಅಲ್ಲಿ ತತ್ವದ ವಾಕ್ಯದಲ್ಲಿ ಬರ್ತಕ್ಕಂಥ ಮಾಯಾ ಅದರ ಸರ್ವಜ್ಞತ್ವಾದಿ ಅವು ಬೇರೆ ಆಗ್ತಾವು. ಮತ್ತು ಅಲ್ಪ ಇಲ್ಲಿ ತೊಂಪದದಲ್ಲಿ ಈ ಅವಿದ್ಯ ಅದರ ಪರಿಚ್ಛಿನ್ನತ್ವ ಇವು ಮೊದಲು ಮಾಡಿಕೊಂಡು ಇವೆಲ್ಲ ಇವನು ವಿರೋಧಿ ಅದಾವ. ಇವು ಎರಡೂ ಬಿಟ್ಟು ಆ ತತ್ಪದದಲ್ಲಿದ್ದ ಚೇತನ ತೊಂಪದದಲ್ಲಿದ್ದ ಚೇತನ ಭಾಗ ಅಷ್ಟ ಇಲ್ಲಿ ಗ್ರಹಣ ಮಾಡ್ಕೊಂಡು ಬಿಟ್ಟು ಕೊಬ್ಬರಿಗತೆ. ಆವಾಗ ಅವಕ್ಕೇನು ವಿರೋಧಿ ಇಲ್ಲ. ಚೇತನದಲ್ಲಿ ಕೊಬ್ಬರಿ ವಿರೋಧಿ ಇಲ್ಲ. ಹಿಂಗೆ ಈ ರೀತಿ ದೇವದತ್ತನ ಪಿಂಡ ಮಾತ್ರ ಸ್ವೀಕಾರ ಮಾಡಲ್ಪಡ್ತದ. ಈ ರೀತಿ ಎರಡೂ ತತ್ವಂಪದಗಳ ವಾಚ್ಯಾಂಶ ಬಿಟ್ಟು ಲಕ್ಷಾರ್ಥಗಳಿಗೆ ಅಭೇದ ಮಾಡಿದ ಕೂಟಸ್ಥ ಬ್ರಹ್ಮರನ್ನ ಸ್ವೀಕಾರ ಮಾಡಿದಂತೆ ಆಗ್ತದೆ. ಅಂದ್ರೆ ಆ ಕೂಟಸ್ಥ ರೂಪ ಆತ್ಮನೇ ಬ್ರಹ್ಮ, ಆ ಬ್ರಹ್ಮವೇ ಕೂಟಸ್ವರೂಪ ಆತ್ಮ. ಅವನೇ ನಾನು, ನಾನೇ ಅವನು. ಈ ರೀತಿ ಓತಪ್ರೋತ ಭಾವ ಮಾಡಿ ಅಖಂಡೇಕರಸವಾದ ಚೈತನ್ಯ ಸಚ್ಚಿದಾನಂದ ಗುರು ಶಂಭುಲಿಂಗವೇ ತಾನಿರುವನೆಂಬುವ ನಿಶ್ಚಯ ಜ್ಞಾನ ಆವಾಗ ಆಗ್ತದೆ. ಅದರಿಂದ ಈ ತತ್ವಮಸಿ ಮಹಾವಾಕ್ಯದಿಂದ ಈ ರೀತಿ ಅಸಿ ಪದದಿಂದ ಇಲ್ಲಿ ಅಭೇದ ಮಾಡಿದಾಗ ಶ್ರೀಗುರು ಮುಖದಿಂದ ಕೇಳಿ ತನ್ನ ನಿಜ ಸ್ವರೂಪವನ್ನು ಹಿಂಗ ತಿಳ್ಕೊಂಡ ಅಂತಂದ್ರ ಆ ಶಂಭುಲಿಂಗನಾದ ಪರಮಾತ್ಮನೇ ನಾನಿದ್ದೇನೆ ಅಂತ
ಜ್ಞಾನ ಆಗ್ತದ, ಆವಾಗ ಮೋಕ್ಷ ಆಗ್ತದ. ಅದಕ್ಕೆ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯ ಅಹುದು ಗುರುವಿಡಿದು ಅಂತ ಹೇಳಲ್ಪಟ್ಟಿದೆ. ಇದು ಒಂದ ಪದ. ಇದ ಒಂದು ತತ್ವಮಸಿ ಅನ್ನೋದು. ತತ್ವಮಸಿಯ ತಿಟ್ಟ. ತತ್ವಮಸಿ ಅಂದ್ರೆ ಏನು? ಇದು ಹುಬ್ಬಳ್ಳಿ ಸಿದ್ಧಾರೂಢರ ತತ್ವಾಮೃತ ಅಂತ ಒಂದು ಮಾಸಿಕ ಪತ್ರಿಕಾ ಹೊರಡ್ತದ, ಪ್ರತಿ ತಿಂಗಳು ಬರ್ತದ. ಅದಕ್ಕೆ ಲೇಖ ಬರೀರಿ ನೀವು ಅಂತ ಹೇಳಿದ್ರು ಅವರು. ಅದನ್ನು ಬರೀಲಾಕತ್ತಿ 2 ವರ್ಷ ಆಗಿ 3ನೇ ವರ್ಷ ನಡೆದದ. ಇನ್ನು ತತ್ವಮಸಿ ಅಂದ್ರೆ ಏನು ಅನ್ನೋದು ಮುಗುದಿಲ್ಲ. ಅದ ದೇಖೆಂಗೆ ಕಬಿ ಹೋಗ್ತಾ. ಅದಕ್ಕೆ ಮತ್ತೆ ಇದನ್ನ ಈಗ ನಾ 1.5 ತಾಸಿನೊಳಗೆ ಹೇಳ್ಬಿಟ್ಟೆ. ಅದು ಇನ್ನು 3ನೇ ವರ್ಷ ನಡೆದದ. 2 ವರ್ಷ ಮುಗ್ದಾವು, 3ನೇ ವರ್ಷ ನಡೆದದ, ಇನ್ನೂ ಅಲ್ಲಿ ಮುಗುದಿಲ್ಲ. ಇದನ್ನ ಮಾತ್ರ ಈಗ ಒಂದು 1.5 ತಾಸಿನಾಗ ಮುಗಿಸೀನಿ. ಜೈ ಮಂಗಲಂ ಜೈ